ವಾಕ್ಯವಾಗಿರುವ ಯೇಸಯ್ಯ ನಿನ್ನ ದಾಸನನ್ನು ಮರೆಸಿ ನಮ್ಮೊಂದಿಗೆ ಮಾತನಾಡಿ ವಾಕ್ಯದಿಂದ ನಮ್ಮನ್ನು ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಹಲ್ಲೆಲೂಯಾ. ಈ ತಿಂಗಳಿನ ವಾಗ್ದಾನವನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಕೀರ್ತನೆಗಳು 85ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಈ ತಿಂಗಳಿನ ವಾಗ್ದಾನ: ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಈಗ ಈ ಮಹಿಮೆ ಕುರಿತು ನಮಗೆ ದೇಶದಲ್ಲಿ ನೆಲೆಗೊಳ್ಳಬೇಕು. ಯಾವುದು ಮಹಿಮೆ? ನಮ್ಮ ದೇಶದಲ್ಲಿ ನೆಲೆಗೊಳ್ಳಬೇಕು. ಈಗ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳಿದ್ರೆ, ಅಪೊಸ್ತಲನಾದ ಪೌಲನು ರೋಮ ಪಟ್ಟಣಕ್ಕೆ ಬರೆಯುವಾಗ ಒಂದು ಮಾತನ್ನು ಹೇಳ್ತಾನೆ. ಎಲ್ಲ ಮನುಷ್ಯರು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ದೇವರ ಮಹಿಮೆಯನ್ನ. ಈಗ ವಾಗ್ದಾನ ಏನಂತ ಹೇಳ್ತಾ ಇದೆ? ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಈಗ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು ಅಂತ ಪದ ಅದರಲ್ಲಿ ಐತೆ. ಆದರೆ ಯಾರಿಗೆ ನೆಲೆಗೊಳ್ಳುವುದು ಅಂತ ಹೇಳಿದ್ರೆ, ಭಯಭಕ್ತಿ ಉಳ್ಳ ಜನರಿಗೆ. ಈಗ ಮಹಿಮೆ ನಮ್ಮಲ್ಲಿ ನೆಲೆಗೊಳ್ಳಬೇಕು ಅಂದರೆ ಭಯ ಭಕ್ತಿ ಅದು ಹತ್ತಿರ ಇದೆ, ಅದು ಸತ್ಯ ಅಂತೇಳಿ ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ವಿ. ಈಗ ಮಹಿಮೆ ಬೇಕು ಅಂತ ಹೇಳಿದ್ರೆ ಮನುಷ್ಯ ಏನಾಗಿದ್ದಾನೆ ಇಲ್ಲಿ ಚೆನ್ನಾಗಿ ಗಮನಿಸಿ. ಕ್ರೈಸ್ತರು ಅಂತ ಹೇಳ್ತಾ ಇಲ್ಲ, ಮನುಷ್ಯರು ಅಂತ ಹೇಳ್ತಾರೆ ದೇವರು. ಈಗ ವಾಗ್ದಾನ ಕೂಡ ಏನಂತ ಹೇಳಿದೆ? ಭಯಭಕ್ತಿ ಉಳ್ಳ ಕ್ರೈಸ್ತರು ಅಂತ ಹೇಳಲಿಲ್ಲ. ಏನಂತ ಹೇಳಿಲ್ಲ? ಭಯಭಕ್ತಿ ಉಳ್ಳ ಕ್ರೈಸ್ತರು ಅಂತ ಹೇಳಿಲ್ಲ. ಅವ್ರು ಹೇಳ್ತಾರೆ ಭಯಭಕ್ತಿ ಉಳ್ಳ ಜನರು. ಅಂದರೆ ಈಗ ಎಲ್ಲ ಮನುಷ್ಯರು, ಬೇಕಿದ್ರೆ ನೀವು ರೋಮಾಪುರದಲ್ಲಿ 3:23 ನೋಡಿ, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ ಬರೆಯಲ್ಪಟ್ಟಿದೆ. ಎಲ್ಲರಿಗೂ ಸಮಾನವಾಗಿ ಹೇಳ್ತಿದ್ದಾರೆ ದೇವರು. ಅಲ್ಲಿಗೆ ದೇವರಿಗೆ ಎಲ್ಲರೂ ಬೇಕು. ಹಲ್ಲೆಲೂಯಾ. ಈ ಭೂಮಿ ಮೇಲಿರುವಂಥ ಮನುಷ್ಯರು ಅಂತ ಹೇಳಲ್ಪಡುವಂಥ ಎಲ್ಲರೂ ಬೇಕು. ಆದರೆ ಇವತ್ತು ಮನುಷ್ಯ ನಾನಾ ವಿಧವಾದ ಪಂಗಡಗಳನ್ನು ಮಾಡಿಕೊಂಡಿದ್ದಾನೆ. ಈ ರಕ್ಷಕನಾದ ಯೇಸು ಕ್ರಿಸ್ತನ ಸಭೆಯಲ್ಲಿರೋರು ಎಲ್ಲರನ್ನ ಪ್ರೀತಿ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ. ಎಲ್ಲರನ್ನ. ಆದರೆ ಬೇರೆ ಉಪದೇಶಗಳ ಬಗ್ಗೆಯೋ, ಬೇರೆ ಒಂದು ವಾಕ್ಯಗಳ ಬಗ್ಗೆಯೋ, ಬೇರೆ ವ್ಯಕ್ತಿಯ ಒಂದು ಸಿದ್ಧಾಂತಗಳನ್ನು ನೀವು ತಿಳ್ಕೊಂಡು ಅದರ ಪ್ರಕಾರ ನಡೆಯಕ್ಕೆ ಹೋದರೆ ಖಂಡಿತವಾಗಲೂ ನೀವು ಎಲ್ಲರನ್ನು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇರಬೇಕಾದದ್ದು ಕ್ರಿಸ್ತನ ಪ್ರೀತಿ ಹೊರಗಡೆ ಕಾಣಬೇಕು. ಏನು ಕಾಣಬೇಕು? ಕ್ರಿಸ್ತನ ಪ್ರೀತಿ. ಬೊಟ್ಟು ಇಟ್ಟಿಲ್ಲ ಅಂತ ಹೇಳೋ ಮಾತಕ್ಕೆ ನೀನು ಕ್ರೈಸ್ತನ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೆಸರು ಕ್ರಿಶ್ಚಿಯನ್ ಆಗಿದ್ದ ಮಾತ್ರಕ್ಕೆ ನೀನು ಕ್ರೈಸ್ತನ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ಆ ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಗುಣ, ಯೇಸುವಿನ ಇನ್ನೊಂದು ಪದ ಪ್ರೀತಿ. ಯೇಸು ಅಂದ್ರೇನೆ ಪ್ರೀತಿ. ಆ ಪ್ರೀತಿ ಕಾಣಬೇಕು. ಆಗ ಏನು ಮಾಡ್ತೀಯ ನೀನು? ದೇವರನ್ನ ಎಷ್ಟು ಹತ್ತಿರಕ್ಕೆ ಇರಬೇಕು ಅದನ್ನು ತೋರಿಸ್ಕೊಳ್ತೀಯ. ಇವತ್ತು ಆ ಭಯಭಕ್ತಿ ಬಂದ್ರೇ ನಿನಗೆ ರಕ್ಷಣೆ ಹತ್ರ ಇರುತ್ತೆ. ಅಂಥವರ ದೇಶದಲ್ಲಿ ಮಹಿಮೆ ಇರುತ್ತೆ. ಈಗ ಮಹಿಮೆ ಕಳ್ಕೊಂಡಿರೋದಕ್ಕೆ ಕಾರಣ ಏನು? ಪಾಪ. ಈ ಮಹಿಮೆಯನ್ನು ನಾವು ಹೊಂದದೆ ಹೋಗಿದ್ದೀವಿ ಅಂತೇಳಿ ಆ ಮಾತನ್ನ ಒಂದು ಸಲಿಂದ ತೆಗೆದುಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಈಗ ಎಲ್ಲರೂ ಪಾಪ ಮಾಡಿ ಅಂತ ಹೇಳಿ ನೆಕ್ಸ್ಟು ಒಂದು ಅದ್ಭುತವಾದ ಮಾತನ್ನು ಪೌಲನು ಹೇಳ್ಕೊಂಡು ಬರ್ತಾನೆ. ಏನಂದರೆ 28ನೇ ವಾಕ್ಯ ಓದ್ತೀನಿ, ಗಮನ ಇಟ್ಟು ಕೇಳಿ. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. ದೇವರು, ಚೆನ್ನಾಗಿ ಗಮನಿಸಿಲ್ಲಿ, ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ ಅಂತಾನೆ. ಯಾರಿಗೆ ಮಾತ್ರ? ಯಹೂದ್ಯರು ಯಾರು? ಇವತ್ತಿನ ಇಸ್ರಾಯೇಲ್.
ಇವತ್ತಿನ ಇಸ್ರಾಯೇಲ್ ಪಟ್ಟಣ ಇದೆಯಲ್ಲ, ಇಸ್ರಾಯೇಲ್ ದೇಶ, ಅವರೇ ಯಹೂದ್ಯರು. ಆ ಗುಂಪಿನಲ್ಲಿ ಆ ಜನಾಂಗದಲ್ಲಿ ಬಂದವರು ಸುಮಾರು ಜನ ಇದ್ದಾರೆ. ಅದರಲ್ಲಿ ದಾವೀದನ ವಂಶದವರೆಗೂ ಬಂದು ಆ ವಂಶದಲ್ಲೇ ಯೇಸು ಕ್ರಿಸ್ತನು ಹುಟ್ಟಿದ್ರು. ಈಗ ದಾವೀದನ ವಂಶ ಆಗಲಿ, ಇವರೆಲ್ಲರೂ ಕೂಡ ಯಹೂದ ವಂಶ. ಇಲ್ಲಿ ಯೇಸು ಚೆನ್ನಾಗಿ ಪೌಲನ ಮೂಲಕ ರೋಮ ಪಟ್ಟಣಕ್ಕೆ ಬರೆಯುವಾಗ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಂದರೆ, ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ, ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಯಾರಿಗೆ? ಅನ್ಯ ಜನಗಳಿಗೆ. ಈಗ ನೀನು ನಾನು ಅದನ್ನ ಫಾಲೋ ಮಾಡ್ತಿದ್ದೀವ? ಈಗ ನಮ್ಮ ದೇವರು ಅನ್ಯ ಜನಗಳಿಗೆ ದೇವರಾಗಿದ್ದಾರೆ. ಹೇಗೆ ತೋರಿಸ್ಬೇಕು ನೀನು ಅದನ್ನು? ಈಗ ಅದನ್ನು ನಿನಗೆ ತೋರಿಸೋದಕ್ಕೆ ಇವತ್ತು ನಿನಗೆ ದೇವರು ದಾರಿಯನ್ನು ತೋರಿಸ್ತಾರೆ. ಹೇಗೆ ನಾವು ಬದುಕಬೇಕು? ಅನ್ಯ ಜನಗಳ ಮಧ್ಯದಲ್ಲಿ ನಾವಿದ್ದೀವಿ. ಒಂದು ಹೆಜ್ಜೆ ಹಿಂದಕ್ಕೆ ಹೋದರೆ, ಒಂದು ಸಂತತಿಗೆ ನಾವು ಹಿಂದೆ ಹೋದರೆ, ನಾವೆಲ್ಲರೂ ಯಾರಾಗಿದ್ದೀವಿ ಅಂತ ಹೇಳಿದ್ರೆ ಅನ್ಯರೇ. ನಾವೆಲ್ಲ ಯಾರಾಗಿದ್ದೀವಿ? ಅನ್ಯರೇ. ಈಗ ನನ್ನ ಒಂದು ಕಥೆ ಹೇಳಿದ್ರೆ, ಒಂದು 3 ಸಂತತಿ ಹಿಂದೆ ನಮ್ಮವರೆಲ್ಲ ಅನ್ಯರು. ನಮ್ಮ ಅಜ್ಜಿಗೆ ಮುತ್ತಜ್ಜಿ ಅಂತ. ಯಾರು? ನಮ್ಮ ಅಜ್ಜಿಗೆ ಮುತ್ತಜ್ಜಿ ಅಂದರೆ ಅವಾಗ ಎಷ್ಟು ಸಂತತಿ ಹಿಂದೆ ಇರುತ್ತೆ. ಮಧುರೆ ಮೀನಾಕ್ಷಮ್ಮ ಟೆಂಪಲ್ನಲ್ಲಿ ಆ ಗಂಟೆ ಮೇಲೆ ಅವರ ಹೆಸರು ಬರೆಯಲ್ಪಟ್ಟಿದೆ. ಎಲ್ಲಿ? ಮಧುರೆ ಮೀನಾಕ್ಷಿ ದೇವಸ್ಥಾನ ಗೊತ್ತಾ ಏನು ಅಂತ? ಗಿಣಿ. ಮೀನಾಕ್ಷಮ್ಮ ದೇವಸ್ಥಾನ ಅಂದರೆ ಗಿಣಿ ರೂಪದಲ್ಲಿ ಒಂದು ಇರುತ್ತೆ. ಅದು ಆ ದೇವಸ್ಥಾನ ಇದೆ ಮಧುರೆ. ಆ ದೇವಸ್ಥಾನದಲ್ಲಿ ಗಂಟೆ ಮೇಲೆ ನಮ್ಮ ಅಜ್ಜಿಗೆ ಮುತ್ತಜ್ಜಿ ಅವರದ್ದು ಹೆಸರು. ಅಲ್ಲಿಗೆ ನಮ್ಮ ಹಿಂದೆ ನೋಡಿದ್ರೆ ನಾವೆಲ್ಲ ಯಾರಾಗಿದ್ದೀವಿ? ಅನ್ಯರೇ. ಮೊತ್ತದಲ್ಲಿ ಒಟ್ಟಿನಲ್ಲಿ ಭಾರತೀಯರಲ್ಲಿ ಎಲ್ಲರೂ ಕೂಡ ಅನ್ಯರೇ ಆಗ್ತೀವಿ. ತೋಮ 52ನೇ ಶತಮಾನದಲ್ಲಿ ಬಂದು ಕ್ರಿಸ್ತನ ಒಂದು ಕುರಿತು ಸುವಾರ್ತೆ ಹೇಳದೆ ಹೋಗಿದ್ರೆ ಭಾರತದಲ್ಲಿ ಇಲ್ಲ. ಬ್ರಿಟಿಷರು ಬಂದು ಇಲ್ಲಿ ತಗೊಂಬಂದಿಟ್ಟಿಲ್ಲ ಕ್ರೈಸ್ತ ಮತವನ್ನು. ಅಂದರೆ ಈ ಪ್ರಪಂಚ ಹೇಳ್ತಾ ಇದೆ ಮತ ಅಂತೇಳಿ ಕ್ರೈಸ್ತರನ್ನ. ಆದರೆ ನಾವು ಕ್ರೈಸ್ತರ ಹಿಂಬಾಲಕರು ಅಂತಲೇ ಹೇಳ್ಕೋಬೇಕು, ಕ್ರೈಸ್ತರು. ಆದರೆ ಆ ರೀತಿ ಹೇಳಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಕೂಲ್ಗೆ ಹೋದರೆ ಅಪ್ಲಿಕೇಶನಲ್ಲಿ ನಾವೇನಂತ ಬರೀಬೇಕು? ಧರ್ಮದ ಇದರಲ್ಲಿ ಅದನ್ನು ಬರೀಲೇಬೇಕು. ಆ ರೀತಿ ಆದರೆ ಇದು ಪ್ರಪಂಚ, ಅದು ಲವ್, ಆದರೆ ನಮಗೆ ಲಿಟ್ರಲ್ ಆಗಿ ನಾವು ಬರೀಲೇಬೇಕು. ಆದರೆ ನಾನು ಹೇಳೋದೇನೆಂದರೆ, ನಾವು ಕ್ರಿಸ್ತನ ಹಿಂಬಾಲಕರು. ಇದು ಯಾವಾಗ ಬಂತು? ಹಿಂದೆನೇ ಬಂದ್ಬಿಡು. ಈಗ ನಾವೆಲ್ಲರೂ ಏನಾಗಿದ್ವಿ? ಅನ್ಯರಾಗಿದ್ವಿ. ಅದಕ್ಕೆ ದೇವರು ಪಟ್ಟಣಕ್ಕೆ, ರೋಮ ಪಟ್ಟಣಕ್ಕೆ ಬರೆಸುವಾಗ ಹೇಳ್ತಾರೆ, ನಾನು ಬರೀ ಯಹೂದ್ಯರಿಗೆ ಮಾತ್ರ ದೇವರಾಗಿಲ್ಲಪ್ಪ, ನಾನು ಯಾರಿಗೂ ಕೂಡ ದೇವರಾಗಿದ್ದೀನಿ, ಅನ್ಯರಿಗೂ ಸಹ ದೇವರಾಗಿದ್ದೀನಿ. ಅವ್ರು ಹೇಳ್ತಾರೆ ಎಂಥ ಮಾತನ್ನ ಅಂದರೆ, ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ. ಅನ್ಯ ಜನರಿಗೆ ಸಹ ಆತನು ದೇವರಾಗಿದ್ದಾನೆ. ಈಗ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ನಾವು ಈ ಮಾತನ್ನ ಬಿಡಲೇಬಾರದು. ಯಾವುದನ್ನ ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಒಬ್ಬನು ಒಳ್ಳೆಯವನಿಲ್ಲ. ನೀವು ಅದೇ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ನೋಡಿ. ಹಾಗಾದ್ರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ ಅಂತಾನೆ. ಯಾರು? ಯಹೂದ್ಯರಿಗೆ ಹೇಳ್ಕೊಳ್ತಾ ಇದ್ದಾನೆ ನಾನು. ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ, ಇಲ್ಲೇ ಗಮನಿಸಬೇಕು. ಇವತ್ತು ಈ ಯಹೂದ್ಯರ ಜಾಗದಲ್ಲಿ ನೀವು ಬೇರೆ ಬೇರೆ ಜನಾಂಗಗಳನ್ನ ಇಟ್ಕೊಳ್ಳಿ. ಇಲ್ಲಿ ಯಹೂದ್ಯರೇ ಆಗಲಿ, ಗ್ರೀಕರೇ ಆಗಲಿ, ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳು ಸರಿಯಾಗಿವೆ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ಗಮನಿಸಬೇಕು. ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ದೇವರನ್ನು ಹುಡುಕೋರು ಕೂಡ ಇಲ್ಲ ಇವಾಗ. ಹಾಗಿರುವಾಗ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರು ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧ ಮಾತುಗಳಿಂದಲೂ ತುಂಬಿದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದೇ ವಾಗ್ದಾನ ಹೇಳಿದೆ. ಭಯ ಭಕ್ತಿ ಬಂದರೆ ಆಟೋಮೆಟಿಕ್ ಆಗಿ ರಕ್ಷಣೆ ಹತ್ರ ಬಂದ್ಬಿಡುತ್ತೆ. ಅದು ಹತ್ರ ಬಂದರೆ ನೀನಿರುವ ದೇಶದಲ್ಲಿ ಏನು ಬರುತ್ತೆ? ಮಹಿಮೆ ಬರುತ್ತೆ. ಹಲ್ಲೆಲೂಯಾ. ಈಗ ಭಯ ಭಕ್ತಿ ಇಲ್ದಿರೋದ್ರಿಂದ ಪಾಪವಾಯಿತು. ಪಾಪದಿಂದ ಏನಾಯಿತು? ಮಹಿಮೆ ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ದೇವರು ಹೇಳ್ತಾರೆ, ನಾನು ಯಹೂದ್ಯರಿಗೆ ಮಾತ್ರ ದೇವನು, ನಾನು ಅನ್ಯರಿಗೂ ದೇವರಾಗಿದ್ದೀನಿ. ಈಗ ನಾವೆಲ್ಲರೂ ಅದನ್ನು ತಿಳಿದುಕೊಂಡ್ರೆ ಒಂದು ಭವ್ಯ ಸ್ಥಾನಕ್ಕೆ, ಒಂದು ಒಳ್ಳೆ ಸ್ಥಾನಕ್ಕೆ ನಾವು ಹೋಗೋರಾಗಿದ್ದೀವಿ. ಅಂದರೆ ಇದರಲ್ಲಿ ಮುಖ್ಯ ನಂಬಿಕೆ ಮುಖ್ಯ.
ಅದಕ್ಕೇನೆ ಆ 28ನೇ ವಾಕ್ಯದಲ್ಲಿ ಹೇಳ್ತಾನಲ್ಲ, ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರಿಗೆ ನೀತಿ ಉಂಟಾಗುವುದು. ಯಾವುದರಿಂದ ಉಂಟಾಗುತ್ತೆ? ಕರ್ಮಗಳಿಂದ ಆಗಲ್ಲ, ನಂಬಿಕೆಯಿಂದ ನೀತಿ ಉಂಟಾಗುತ್ತೆ. ನೀತಿವಂತನು ಹೇಗೆ ಬದುಕೋನು ಅಂದರೆ ನಂಬಿಕೆಯಿಂದಲೇ ಬದುಕೋನು ಅಂದರೆ ಮಾತಿದೆ ದೇವರ ವಾಕ್ಯ. ಅಲ್ಲಿಗೆ ಈ ಸಾಯುವ ಸ್ಥಿತಿಯಲ್ಲಿ ಇರೋರ್ನ ಒಂದು ವೇಳೆ ಗಮನಿಸಿದ್ರೆ, ಈ ಸಾಯುವ ಸ್ಥಿತಿಯಲ್ಲಿ ಇದ್ನಪ್ಪ, ಬದುಕ್ಬಿಟ್ಟ, ಅವನಲ್ಲಿದ್ದಂಥ ನಂಬಿಕೆ. ನಾವು ಹೇಳ್ತೀವಿ ಕೆಲವು ಸಮಯ ಸಾಯುವ ಸ್ಥಿತಿಯಲ್ಲಿ ಇದ್ನಪ್ಪ, ದೇವರಂಗೂ ಬದುಕಿಸ್ಬಿಟ್ರು. ಕಾರಣ ಏನು? ಅವನಲ್ಲಿದ್ದಂಥ ನಂಬಿಕೆ. ಕೆಲವು ಜ್ಞಾನಿಗಳು ವಿಜ್ಞಾನಿಗಳು ಸಹ ಕಂಡುಹಿಡಿಯಲು ಆಗ್ತಾ ಇಲ್ಲ ಆ ನಂಬಿಕೆಯ ರೂಪವನ್ನು. ನಂಬಿಕೆನ ರೂಪ ತೋರ್ಸೋಕ್ಕೆ ಆಗುತ್ತೆ? ಯಾರ ಕೈಯಾದರೂ ಹಿಂಗಿದೆ ರೂಪ ಅಂತೇಳಿ? ನಮ್ಮ ಶರೀರದ ಅಂಗಾಂಗಗಳಿಗೆಲ್ಲ ರೂಪ ಇದೆ, ಆದರೆ ನಂಬಿಕೆಗೆ ರೂಪನ ಕೊಡೋಕ್ಕೆ ಆಗಲಿಲ್ಲ ಯಾವ ವಿಜ್ಞಾನಿಂದನೂ ಸಾಧ್ಯ. ಆದರೆ ಅದು ಒಂದು ಶಕ್ತಿ, ಅದೊಂದು ಪವರ್ ಇದೆ ಅದಕ್ಕೆ. ಅದರಿಂದ ಆ ಫೈತ್ನ ನಾವು ಕಾಪಾಡ್ಕೊಳ್ಬೇಕು. ಆ ಫೈತ್ ಕಾಪಾಡಿಕೊಂಡ್ರೆ ಯಾರಿಗೆ ಆ ನಂಬಿಕೆ, ಆ ಫೈತ್ ಇರುತ್ತೋ ಅದು ಅಸ್ಥಿವಾರ ಗಟ್ಟಿಯಾಗಿರಬೇಕು. ಹೆಂಗಿರ್ಬೇಕು? ಅದು ಗಟ್ಟಿಯಾಗಿರಬೇಕು. ಅದನ್ನು ಕದಲಿಸೋದಕ್ಕೆ ಸಾಧ್ಯವಾಗಲ್ಲ ಯಾರಿಗೂ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ. ಆ ಗಟ್ಟಿಯ ನಂಬಿಕೆ ಎಂಬುದು, ಈಗ ನಿಮ್ಗೆ ಹೇಳ್ತೀನಿ, ಈ ನಂಬಿಕೆ ಬರೀ ಬೈಬಲ್ಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ನೀವು ಅಂದ್ಕೊಂಡಿದ್ರೆ ನಮ್ಮಂಥ ಮುಟ್ಟಾಳರು ಬೇರೆ ಯಾರಿಲ್ಲ. ಯಾಕಂದರೆ ಇವತ್ತು ನಂಬಿಕೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಮಹಿಮೆ ಇರುತ್ತೆ. ಲೋಕದಲ್ಲಿ ಅನೇಕ ನಂಬಿಕೆಗಳಿದೆ, ಅದರಲ್ಲಿ ಒಂದು ಬೈಬಲ್ ನಂಬಿಕೆ. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ನಂಬಿಕೆಗಳಿದೆ, ಅದರಲ್ಲಿ ಒಂದು ಬೈಬಲ್ ನಂಬಿಕೆ. ಭಾರತ ದೇಶದಲ್ಲಿ ಅಜ್ಞಾನದಿಂದ ಅಜ್ಞಾನವನ್ನೇ ಬೆಳೆಸುವವರು ಹೆಚ್ಚಾಗಿದ್ದಾರೆ. ಈ ನಂಬಿಕೆ ವಿಷಯಗಳಲ್ಲಿ ನಾನು ಹೇಳ್ತಾ ಇರೋದು. ಈ ಪದ ಯಾರಿಗೆ ಅಂದರೆ, ಅನೇಕರು ನಂಬಿಕೆಯಲ್ಲಿ ಅನೇಕರು ಅವರವರಿಗೆ ಹೇಳ್ಬೋದು. ಈಗೇನು ಹೇಳ್ತೀನಿ, ಕೆಲವರು ಅನ್ಯರಿದ್ದಾರೆ, ಅವರಿಗೆ ಅನೇಕ ನಂಬಿಕೆಗಳಿದೆ ಅಲ್ವಾ? ಅನ್ಯರು ಬೇಳೆ ಸುಮಾರು ಸುತ್ತಲಿದ್ದಾರೆ, ಅವರಿಗೆಲ್ಲ ಒಂದೊಂದು ನಂಬಿಕೆ ಇದೆ. ಈಗ ನಾವು ಇಷ್ಟು ಜನ ಇದ್ದೀವಿ, ನಮಗೆಲ್ರಿಗೂ ಒಂದೇ ನಂಬಿಕೆ. ಹಲ್ಲೆಲೂಯಾ. ನೀವು ಮಾತನಾಡಬೇಕಿದ್ರೆ ಬೇರೊಂದು ಕುಟುಂಬಕ್ಕೂ ಅಥವಾ ಬೇರೆಯವ್ರ ಹತ್ರನೋ ನಿನ್ನ ನಂಬಿಕೆ ಬೇರೆ ನನ್ನ ನಂಬಿಕೆ ಬೇರೆ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಇವಾಗ ಅವರ ನಂಬಿಕೆ ಬೇರೆ, ಅನ್ಯರು ಸುತ್ತಲೂ ಇದ್ದಾರೆ ಸುಮಾರು ಜನ, ಆಯ್ತಾ? ಅದು ಯಾರನ್ನು ನಾನು ಹೇಳ್ತೀನಿ ಆಮೇಲೆ. ಅನ್ಯರು ಸುತ್ತಲಿದ್ದಾರೆ, ಅವರವರ ನಂಬಿಕೆ ಅವರದು. ಆದರೆ ಒಂದೇ ಕುಟುಂಬವಾಗಿ ಒಂದೇ ಶರೀರವಾಗಿರುವಂಥ ಕ್ರೈಸ್ತರು ಒಬ್ಬರಿಗೊಬ್ಬರು ನಿನ್ನ ನಂಬಿಕೆ ಬೇರೆ ನನ್ನ ನಂಬಿಕೆ ಬೇರೆ ಅಂತ ಹೇಳಬಾರ್ದು. ನಮ್ಮೆಲ್ಲರ ನಂಬಿಕೆ, ಕ್ರೈಸ್ತರ ಎಲ್ಲರ ನಂಬಿಕೆ ಒಂದೇ, ಅದು ಯೇಸು. ಹಲ್ಲೆಲೂಯಾ. ಈಗ 1 ಕೊರಿಂಥದವರಿಗೆ ತೆಗೆದುಕೊಳ್ಳಿ, 8ನೇ ಅಧ್ಯಾಯ 5ನೇ ವಾಕ್ಯ. ಅನೇಕರನ್ನು ದೇವರುಗಳೆಂದು, ಚೆನ್ನಾಗಿ ಗಮನಿಸಿ, ಅನೇಕರನ್ನ ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೆನಿಸಿಕೊಳ್ಳುವವರು ಇದ್ದಾರೆ. ಗಮನಿಸ್ಕೋಬೇಕು. ನೀವು ಯಾರನ್ನೂ ಏನು ಮಾಡಬಾರ್ದು, ತಪ್ಪಾಗಿ ಮಾತನಾಡಬಾರ್ದು. ನಮ್ಮ ಸುತ್ತಲಿರುವಂಥವ್ರನ್ನ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತಿದ್ದಾರೆ. ಪೌಲನು ಕೊರಿಂಥ ಪಟ್ಟಣಕ್ಕೆ ಬರೀತಾ ಇದ್ದಾರೆ ಈ ಮಾತನ್ನ. ಏನಂತ ಹೇಳ್ತಾರೆ? ಅನೇಕರು ದೇವರು ಅಂತ ಇದ್ದಾರೆ. ನೀವು ಹೋಗಿ ಅವರ ದೇವರುಗಳನ್ನ ಯಾವುದೇ ಕಾರಣಕ್ಕೂ ಸಾಸಿವೆ ಅಷ್ಟು ಕೂಡ ನೀವು ತಪ್ಪಾಗಿ ಮಾತನಾಡಬಾರ್ದು. ಯಾಕಂದ್ರೆ ಸತ್ಯವೇದದಲ್ಲಿ ಅಷ್ಟು ಜ್ಞಾನ ಇರುವಂತ ಪೌಲನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ? ದೇವರು ಅವನ ಕೈ ಮೂಲಕ ಬರೆಸ್ತಿದ್ದಾರೆ. ಏನಂತ ಬರೆಸ್ತಿದ್ದಾರೆ? ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ಇದು ನಿಜ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳನ್ನು ಎನಿಸಿಕೊಳ್ಳುವರು ಇದ್ದಾರೆ. ಆದರೆ ನಮಗಾದರೋ, ಈಗ ಹೇಳ್ತಾನೆ, ನಮಗಾದರೋ ಒಬ್ಬನೇ ದೇವರಿದ್ದಾನೆ, ಆತನು ತಂದೆಯಂ ಆತನೇ. ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಅವಾಗ ನೀನು ಒಬ್ಬರೇ ದೇವರನ್ನ ಆರಾಧಿಸ್ತೀಯಾ? ಆತನು ಸಮಸ್ತಕ್ಕೂ ಮೂಲ ಕಾರಣನು. ಈಗ ನೀನು ಗಮನಿಸಬೇಕು, ಸಮಸ್ತಕ್ಕೂ ಅನ್ಯರು ಹೇಳ್ಕೊಳ್ತಾ ಇದ್ದಾರಲ್ಲ, ಅವರು ನಾನಾ ವಿಧವಾಗಿ ಹೇಳ್ಕೊಂಡಿರಲಿ, ಆದರೆ ಆ ಸಮಸ್ತಕ್ಕೂ ಮೂಲ ಕಾರಣನು ನಮ್ಮ ಯೇಸುನೇ ಅಂತ ನೀನು ನಂಬಬೇಕು. ನೀನು
ನಂಬಬೇಕು ಅದನ್ನು. ಮೂಲ ಕಾರಣನು ನಾವು ಆತನಿಗಾಗಿ ಉಂಟಾದೆವು. ನಾವು ಯಾರಿಗೋಸ್ಕರ ಉಂಟಾಗಿದ್ದೀವಿ? ಯೇಸುಗಾಗಿ ನಾವು ಉಂಟಾಗಿದ್ದೀವಿ. ಇವತ್ತು ನಾವು ಯಾರು ಉಂಟಾಗಿದ್ದೀವಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಗಂಡ ಏನೋ ಒಂದು ಮಾತು ಹೇಳ್ದ, ಹೆಂಡತಿಯಿಂದ ಒಂದು ಮಾತು ಹೇಳಿದ್ರು, ಮಕ್ಕಳು ಒಂದು ಮಾತು ಹೇಳಿದ್ರು, ಹೋಗಿ ತಲೆ ಗುದ್ಕೊಳ್ಳೋದು, ಪ್ರಾಣ ತ್ಯಾಗ ಮಾಡೋದು. ಹೆಂಗೆ ನೇಣಾಕೊಂಡ್ಬಿಡ್ತಾರೆ ಕೆಲವರು ಸೂಸೈಡ್ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು. ಏನಕ್ಕಂತೆ? ಯಾರ್ಯಾರೋ ಮಾತುಗಳಿಗೆ. ಆದರೆ ನೀನು ಯಾರಿಗೆ ಉಂಟಾದೆ ಅಂತ ಹೇಳ್ಕೊಂಡ್ರೆ, ಅದಕ್ಕೇ ನಾನು ಯಾವತ್ತೂ ಹೇಳ್ತೀನಿ, ಈಗ ಲೋಕದಲ್ಲಿ ಒಂದು ಮಾತನ್ನು ಬರೀತಾರೆ, ಎಲ್ಲ ಗಾಡಿಗಳ ಮೇಲೆ ಬರ್ಕೊತಾರೆ, ಅಂಗಡಿಗಳಲ್ಲಿ ಬರ್ಕೊತಾರೆ. ನಿಜ ಬದುಕಿನಲ್ಲಿ ತುಂಬ ಏನೋ ಸಿದ್ಧಾಂತಗಳು ಏನಂದರೆ, ತಾಯಿಯೇ ಮೊದಲ ದೇವರು. ಈಗ ಆ ಮಾತಿಗೆ ನಾನು ಏನಾದ್ರು ವಿರುದ್ಧವಾಗಿ ನಾನು ಹೇಳಲ್ಲ. ನಾವು ಮಾಡಬೇಕಾದ್ರೆ ತಪ್ಪು ಅದನ್ನೇ. ನೀನು ತಾಯಿನ ದೇವರ ಸ್ಥಾನಕ್ಕೆ ಕುಂಡಿಸಿದ್ರೆ ನಮ್ಮ ದೇವರಿಗೆ ನೀನು 2ನೇ ಸ್ಥಾನ ಕೊಟ್ಟಂಗೆ. ಯೇಸುಗೆ ಏನು ಕೊಟ್ಟಂಗೆ? ಅದಕ್ಕೆ ಯೇಸು ಹೇಳಿದ್ದು, ಈ ಭೂಮಿ ಮೇಲೆ ನಾನು ಸಮಾಧಾನ ಹುಟ್ಟಿಸೋಕೆ ಬಂದಿಲ್ಲ, ಸಮಾಧಾನ ಕೆಡ್ಸೋಕೆ ಬಂದೆ ಅಂತ ಹೇಳಿದ್ರು ಒಂದು ಕಡೆ. ಏನಕ್ಕೆ? ಒಬ್ರಿಗೊಬ್ಬರು ಅತ್ತೆಗೂ ಸೊಸೆ. ಹಾಂ, ಓದಿದ್ರೆ ವಾಕ್ಯನ ಸಮಾಧಾನ ಕೆಡಿಸೋದಕ್ಕೆ ಬಂದರು. ಆಮೇಲೆ ಯೋಹಾನಲ್ಲಿ ಹೇಳುವಾಗ ಹೇಳ್ತಾರೆ, ನನ್ನ ಸಮಾಧಾನ ಬಿಟ್ಟು ಹೋಗ್ತೀನಿ. ಅಂದರೆ ಮೊದಲನೇ ಪ್ರೀತಿ ನಮಗೆ ಫಸ್ಟ್ ಲವ್ ಯೇಸುವಿನ ಮೇಲೆ ಇರಬೇಕು. ಆಮೇಲೆ ನಿಮಗಿರುವಂಥ ಸಂಬಂಧಗಳ ಮೇಲೆ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ನಾದಿನಿ, ಅತ್ತೆ ಮಾವ, ಇನ್ನು ಏನೇನು ಬಂಧಗಳಿದೆಯೋ ಅವೆಲ್ಲ 2ನೇ ಸ್ಥಾನಕ್ಕೆ ಬರಬೇಕು. ಅದೇ ವೇಳೆಯಲ್ಲಿ ದೇವರು ಹೇಳ್ತಾರೆ, ತಂದೆ ತಾಯಿನ ಸನ್ಮಾನಿಸ್ಬೇಕು. ಸನ್ಮಾನಿಸಿದ್ರೆ ನೀನು ಪರಲೋಕ. ಏನಂತ ಹೇಳಿದ್ರು? ತಂದೆ ತಾಯಿನ ಸನ್ಮಾನಿಸ್ಬೇಕು. ಇಲ್ಲಿಗೆ ತಾಯಿ ಕೊಡ್ಬೇಕಾದ್ರೆ ಗೌರವನೂ ದೇವರು ಕೊಡ್ತಾ ಇದ್ದಾರೆ, ತಂದೆ ಕೊಡ್ಬೇಕಾದ್ರೆ ಗೌರವನೂ ಕೊಡ್ತಾ ಇದ್ದಾರೆ. ಅದಕ್ಕೆ ನೀನು ಫಲ ಏನಂದರೆ ಪರಲೋಕ ರಾಜ್ಯ ಸಿಗುತ್ತೆ, ನಿನ್ನ ಆಯುಷ್ಕಾಲ ಹೆಚ್ಚಾಗುತ್ತೆ ಅಂತಾನೆ ಸಾಲಮನನು. ಜ್ಞಾನೋಕ್ತಿನ ಬರೀಬೇಕಾದ್ರೆ ಅವನು ಹೇಳ್ತಾನೆ, ನಿನ್ನ ಆಯುಷ್ಕಾಲ ಹೆಚ್ಚಾಗಬೇಕಾದ್ರೆ ನೀನು ತಂದೆ ತಾಯಿನ ಸನ್ಮಾನಿಸ್ಬೇಕು ಅಂತಾನೆ. ಹಾಗಿರುವಾಗ ನೀವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ಇವತ್ತು ನಾವು ಯಾರೆಲ್ಲ ಫಸ್ಟ್ ಲವ್ ದೇವರಿಗೆ ಕೊಟ್ಟಿದ್ದೀವಿ, ಯಾವ ಹುಡುಗನ ಕೊಟ್ಟಿದ್ದೀವಿ, ಯಾವ ಹುಡುಗಿ ಕೊಟ್ಟಿದ್ದೀವಿ, ಯಾರು ಮಕ್ಕಳು ಕೊಟ್ಟಿದ್ದೀವಿ, ಯಾರು ಗಂಡನ ಕೊಟ್ಟಿದ್ದೀವಿ, ಯಾರು ಹೆಂಡತಿ ಕೊಟ್ಟಿದ್ದೀವಿ, ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನನ್ನ ಮಗ ಇಲ್ಲ ಅಂದರೆ ನನ್ನ ಜೀವನೇ ಇಲ್ಲ ಹೇಳ್ತೀವೋ ಇಲ್ವೋ? ಇವತ್ತು ನಾವು ಮಕ್ಕಳಿಗೇನೋ ಒಂಚೂರು ಆಗ್ಬಿಟ್ಟು, ಅಯ್ಯೋ ಅವನಿಗೇನಾರು ಆಗೋಯ್ತು ಅಂದರೆ ನಾನು ಅಷ್ಟೇ ನಾನು ಪ್ರಾಣ ಏನಂತ? ಯಾರಿಗೆ? ಮಗನಿಗೇನಾಗೋದ್ರೆ ಮಗಳಿಗೇನಾಗೋದ್ರೆ ಏನು ಮಾಡ್ತಾರಂತೀವ್ರು? ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಪಾಪ ಮನುಷ್ಯ ಯೇಸು ಕ್ರಿಸ್ತನು ಅಲ್ಲಿಂದ ಪಾಪ ಭೂಮಿ ಮೇಲೆ ಬಂದು ನಿನಗೋಸ್ಕರ ಪ್ರಾಣ ಕೊಟ್ಟಿರೋದು ನಿನಗೆ ವೇಸ್ಟ್. ಇಲ್ಲಿ ಗಮನಿಸ್ಬೇಕು ನೀವು, ನಾವು ಯಾರಾಗಿದ್ದೀವಿ. ಮೊದಲ ಸ್ಥಾನ ಅವರು ಕೊಡೋ. ನಿನ್ನ ಮಕ್ಕಳು ಮಾಡೋದು, ನಿನ್ನ ಗಂಡ ಮಾಡೋದು, ಹೆಂಡತಿ ಮಾಡೋದು, ಮಕ್ಕಳು ಮಾಡೋದು ಎಲ್ಲವನ್ನ ಆ ಒಂದು ಶಿಕ್ಷೆ ಥರ ಇರ್ಬೋದು ಅಥವಾ ಏನೋ ಒಂದು ಕಡಿಮೆ ಆಗಿರ್ಬೋದು, ಅದನ್ನು ನೀನು ನಿಭಾಯಿಸುವ ಶಕ್ತಿ ಆಟೋಮೆಟಿಕ್ ಆಗಿ ಬರುತ್ತೆ. ಎಂಥ ಶೋಧನೆ ಬಂದಿಲ್ಲ, ಅದನ್ನು ನಿಭಾಯಿಸುವ ಶಕ್ತಿ ಆವಾಗ ಬರುತ್ತೆ. ಆದರೆ ನೀನು ಮೊದಲನೇ ಸ್ಥಾನ ಅವ್ರು ಕೊಟ್ಟಿಲ್ಲ ಅಂದರೆ, ಗಂಡ ಹೇಳಿದ ಮಾತಿಗೆ ನೀನು ಡಿಸಪಾಯಿಂಟ್ ಆಗಿಬಿಡ್ತೀಯ, ಸೋತು ಹೋಗ್ಬಿಡ್ತೀಯ, ಹೆಂಡತಿ ಮಾಡಿದ್ಗೆ ಹೋಗ್ಬಿಡ್ತೀಯ, ಮಕ್ಕಳು ಹೇಳಿದ ಮಾತಿಗೆ ಅಂತ ಹೋಗ್ಬಿಡ್ತೀಯ, ತಂದೆ ತಾಯಿ ಹೇಳಿದ ಮಾತಿಗೆ ಮಕ್ಕಳಿಗೆ ಬೇಸರ, ಮಕ್ಕಳು ಮಾಡಿದ ಮಾತಿಗೆ ಹೆತ್ತವ್ರಿಗೆ ಬೇಸರ. ಕಾರಣ ಏನು? ಮೊದಲ ಸ್ಥಳ ಯಾರು ಕೊಟ್ಟಿಲ್ಲ? ದೇವರು ಕೊಟ್ಟಿಲ್ಲ. ಮೊದಲ ಸ್ಥಳ ಅಲ್ಲಿ ಕೊಡಿ, ಎಲ್ಲವನ್ನ ಜಯಿಸುವುದಕ್ಕೆ ಈಸಿಯಾಗಿ ರೂಟ್ ಕೊಡ್ತಾರೆ ದೇವರು. ಅದಕ್ಕೆ ಅವರು ಮಾರ್ಗ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಅವರು ಸತ್ಯವಾಗಿದ್ದಾರೆ, ಅವರೇ ಮಾರ್ಗವಾಗಿದ್ದಾರೆ, ಅವರೇ ನಿನ್ನ ಜೀವವೂ ಆಗಿರ್ತಾರೆ. ಇದನ್ನ ನೀನು ತಿಳ್ಕೊಂಬಿಟ್ರೆ ಸುಲಭವಾದ ಮಾರ್ಗ. ಅದಕ್ಕೆ ದೇವರು ಹೇಳಿದರು, ಇವತ್ತು ಆ ನಂಬಿಕೆ ನಮಗಿರ್ಬೇಕು. ಇಲ್ಲಿ 8 ಹೇಳೋ ಪ್ರಕಾರ ಆತನ ಮುಖಾಂತರ ಸಮಸ್ತ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಒಂದು ಅದ್ಭುತವಾದ ಮಾತಲ್ವಾ? ಈಗ ನಂಬಿಕೆ ಕುರಿತು ನಾನು ಹೇಳ್ಕೊಂಡ್ಬರ್ತೀನಿ. ಅನ್ಯರಲ್ಲಿ ಇರುವಂಥ ನಂಬಿಕೆಗಳು ಅಲ್ವಾ? ಇಸ್ಲಾಂ ನಂಬಿಕೆ ಯಾವ ನಂಬಿಕೆ? ಇಸ್ಲಾಮಿಯರ ನಂಬಿಕೆ. ಅಲ್ಲಾನೇ ಅವರಿಗೆ ದೇವರಲ್ವಾ? ಕುರಾನ್ ಮಾತಿಗೆ ಅವರು ವಿಧೇಯರಾಗಿದ್ದಾರೆ. ಆ ಮಾತಿಗೆ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಅವರಿಗಿದೆ. ಕರೆಕ್ಟಾ? ನಿಮಗದು ಗೊತ್ತಿರಬೇಕು. ಯಾರ್ದು? ಇಸ್ಲಾಮಿಯರ್ದು. ಹಿಂದೂ ಧರ್ಮ ಎಷ್ಟು ಕೋಟಿ ದೇವರು? 33 ಕೋಟಿ. ಎಷ್ಟು? ನಮಗೆ ಒಂದು ದೇವರಿದ್ದೆ, ಅದನ್ನು ಪೂಜೆ ಮಾಡೋಕ್ಕೆ ಆರಾಧನೆ ಬರೋಕ್ಕೆ ನಮಗೆ ಟೈಮ್ ಸಾಲದು. ನಾವು ಬರೋಲ್ಲ. ನಾವು ಆ ಆರಾಧನೆ ಹೊತ್ತು ಭಾನುವಾರ ಒಂದೇ ದೇವರು ನಮಗಿರೋದು.
ಆ ದೇವ್ರನ್ನ ಆರಾಧನೆ ಮಾಡೋಕೆ ನಾವು ಟೈಮೇ ಇಲ್ಲ. ನಾವು ಅಷ್ಟೊಂದು ಬಿಸಿ ಕ್ರೈಸ್ತರು, ಎಂಥ ಬಿಸಿ ನಾವು. ಅವ್ರು 33 ಕೋಟಿ ದೇವ್ರು ಇಟ್ಕೊಂಡು ಓಡಾಡ್ತಿರ್ತಾರೆ, ಬೆಟ್ಟ ಹತ್ತುತ್ತಾರೆ, ಗುಡ್ಡ ಹತ್ತುತ್ತಾರೆ, ನದಿ ಮುಳುಗ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಮಗಿರೋ ಒಂದೇ ದೇವ್ರನ್ನ ಆರಾಧನೆ ಮಾಡೋಕ್ಕೆ ನಾವು ಅವರಿಗಿಂತ ಬಿಸಿ. ಯಾರಿಗಿಂತ ಬಿಸಿ? ಯೇಸುಗಿಂತ ನಾವು ಬಿಸಿಪ್ಪ. ಆ 33 ಕೋಟಿ ಆರಾಧನೆ ಮಾಡೋರಿಗಿಂತ ನಾವು ಬಿಸಿಪ್ಪ. ನಾವಂತ ಬಿಸಿ ಜನ ಅಲ್ವಾ? 33 ಕೋಟಿಗೆ ಲೆಕ್ಕ ಇದೆ, ಏನು ಗೊತ್ತಾ? 33 ಪ್ರಧಾನ ದೇವತೆಗಳು. ಯಾರು 33? ಅವರು ಮೋಕ್ಷ ಪಡೆಯುವುದಕ್ಕೆ ಒಂದು ಮಾರ್ಗನ ಇಟ್ಟಿದ್ದಾರೆ. ಅವ್ರದ್ರಲ್ಲೂ ಕೂಡ ಭಕ್ತಿ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ, ಕರ್ಮ ಮಾರ್ಗ ಇದೆ. ಫಲದ ಆಸೆ ಇರಬಾರ್ದು ಅವರಿಗೆ ಕರ್ಮ ಮಾರ್ಗದಲ್ಲಿ. ಆಮೇಲೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಿ ಧ್ಯಾನ ಮಾಡಿದ್ರೆ ನಮಗೇನು ಸಿಗುತ್ತೆ? ಮುಕ್ತಿ ಸಿಗುತ್ತೆ ಅಂಥೇಳಿ ಅವರಿಗೆ ಒಂದು ನಂಬಿಕೆ ಇದೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಅವರು ಯಾವುದೇ ಭೌತಿಕ ಆಸೆಗಳನ್ನು ತ್ಯಜಿಸಿ ಧರ್ಮ ಮಾರ್ಗದಲ್ಲಿ ನಡೆದು ಭಕ್ತಿ ಜ್ಞಾನಗಳಲ್ಲಿ ಆತ್ಮನ ಶುದ್ಧೀಕರಿಸಿಕೊಳ್ಳುವುದೇ ಮೋಕ್ಷ ಅಂತಾರೆ ಅವರಲ್ಲಿ. ಮೂಲ ಏನು ಗೊತ್ತಾ? ಸಿಂಧೂ ನಾಗರಿಕತೆಯ ಆ ಕತೆ. ಆ ಸಿಂಧೂ ನಾಗರಿಕ ಕಣಿವೆಯಲ್ಲಿ, ನದಿ ಕಣಿವೆಯಲ್ಲಿ ಜನರಲ್ಗೆ ಅಲ್ಲಿ ಆರ್ಯ ಸಂಸ್ಕೃತಿ ಇತ್ತು. ಆ ಆರ್ಯ ಸಂಸ್ಕೃತಿ ಮಿಶ್ರಣದಿಂದ ವಿಕಸನಗೊಂಡಿದ್ದೇ ಈ ಹಿಂದೂ ಅನ್ನೋ ಪದ. ಮೂಲ ಅದು ಅಲ್ಲಿದೆ. ಸುಮಾರು ಇದಕ್ಕೆ ಇತಿಹಾಸ ಚರಿತ್ರೆ ಅಂತ ಹೇಳಿದ್ರೆ 5,000 ವರ್ಷಗಳೈತೆ. ಎಷ್ಟಿದೆ? ಹಿಂದೂ ಧರ್ಮಕ್ಕೆ ಎಷ್ಟಿಗಿದೆ? 5,000. ಬೈಬಲ್ಗೆ ಈಗಿನ ಲೆಕ್ಕದ ಪ್ರಕಾರ 6,000. ಅರ್ಥ ಆಯ್ತಾ? ಆದಾಮನ ಕಾಲಿಂದ ನೋಹನ ಕಾಲಕ್ಕೆ, ನೋಹನ ಕಾಲದಿಂದ ಯೇಸು ಕ್ರಿಸ್ತನ ಹುಟ್ಟೋವರೆಗೂ 2. ಯೇಸು ಕ್ರಿಸ್ತನ ಹುಟ್ಟಿದಿನಿಂದ ಇವತ್ತಿಗೆ 2,000. ಅಲ್ಲಿಗೆ 6,000. ಲೆಕ್ಕ ಎಲ್ಲ ಇಟ್ಕೊಳ್ಳಿ. ಯಾರನ್ನ ಕೇಳಿದ್ರೆ ಹೇಳಬೇಕು. 10 ವರ್ಷದ ಕ್ರೈಸ್ತರು, 20 ವರ್ಷದ ಕ್ರೈಸ್ತರು ಅಂತೀವಿ, ದೇವ್ರ ಮಕ್ಕಳು ಅಂತೀವಿ. ಲೆಕ್ಕಗಳು ಗೊತ್ತಿರಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ. ಬೈಬಲ್ ಪ್ರಕಾರ 6,000 ವರ್ಷ, ಅವರ ಪ್ರಕಾರ 5,000 ವರ್ಷ ಹಿಂದೂ ಧರ್ಮದ ಪ್ರಕಾರ. ಅಂದರೆ ವೇದಗಳು ಯಾವಾಗ ಬಂತು ಅಂತೇಳಿ ನೋಡುವಾಗ ಕ್ರಿಸ್ತಪೂರ್ವ 1500ರಿಂದ 500ಕ್ಕೆ ವೇದಗಳು, ಉಪನಿಷತ್ತುಗಳು ಇವೆಲ್ಲ ಬಂತು. ಈಗ ಈ ಧರ್ಮದ ಹೆಸರು ಬಂದಿದ್ದು ಸಿಂಧೂ ನದಿ ಕಣಿವೆ ತೀರದಲ್ಲಿದ್ದಂಥ ಜನಗಳು ಅವರ ಆರ್ಯರಾಗಿದ್ದರು. ಅವರ ಮೂಲಕ ಹಿಂದೂ ಅನ್ನೋ ಅಂದರೆ ಇದು ಪ್ರಾಚೀನ ವೇದಗಳು, ಉಪನಿಷತ್ತುಗಳು, ಪುರಾಣಗಳನ್ನು ಒಳಗೊಂಡಿರುವಂಥ ಒಂದು ಧರ್ಮ. ಇದರಲ್ಲಿ ವೈಷ್ಣವ ಸಂಪ್ರದಾಯ ಇದೆ, ವಿಷ್ಣು ಅವತಾರ, ರಾಮಕೃಷ್ಣ ಅಂತ ಹೇಳ್ಕೊಳ್ತಾರೆ, ಅವರು ಅದರಲ್ಲಿ ಬರ್ತಾರೆ. ಇದೆಲ್ಲ ನೀವು ತಿಳ್ಕೊಂಡ್ರೇ ದೇವರ ಮಕ್ಕಳಾಗಿ 4 ಜನರ ಮುಂದೆ ಮಾತನಾಡೋದಕ್ಕೆ ನಿಮಗೆ ರೈಟ್ಸ್ ಸಿಗುತ್ತೆ. ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಭಯಭಕ್ತಿ ನಿಮ್ಮಲ್ಲಿಲ್ಲ, ರಕ್ಷಣೆ ನಿಮಗೆ ಬರಲ್ಲ. ನಮ್ಮ ದೇಶದಲ್ಲಿ ಮಹಿಮೆ ಇಲ್ಲ. ಇವತ್ತು ನಾವು ಮಹಿಮೆನ ಕಳ್ಕೊಳ್ಳೋಕೆ ಪಾಪ ಮಾಡಿದ್ದೀವಿ. ಆ ಪಾಪದಲ್ಲಿ ಒಂದೊಂದು ವಿಷಯಗಳು ನಾವು ತಿಳ್ಕೋಬೇಕು. ನಂಬಿಕೆ ಮುಖ್ಯ. ಆ ನಂಬಿಕೆಯಲ್ಲಿ ನಮ್ಮ ಸುತ್ತಲೂ ಅನೇಕ ನಂಬಿಕೆಗಳಿವೆ. ಆ ನಂಬಿಕೆ ಕುರಿತು ನಿನಗೆ ಗೊತ್ತಿರಬೇಕು. ಆ ನಂಬಿಕೆಗಿಂತ ನಿನ್ನ ನಂಬಿಕೆ ಯಾವುದು ಅಂತೇಳಿ ತಿಳ್ಕೊಂಡಿರ್ಬೇಕು. ನೀನು ತಿಳ್ಕೊಂಡಿಲ್ಲ ಅಂದರೆ ಕಷ್ಟ. ಶೈವ ಸಂಪ್ರದಾಯ ಇದೆ, ಶಾಕ್ತ ಸಂಪ್ರದಾಯ ಅಂತ ಇದೆ. ಇದು ಹಿಂದೂಗಳ ಒಂದು ವಿಷಯ. ಅದೊಂದೇ ಮುಗಿದೋಯ್ತಾ ಹಿಂದೂಗಳೊಂದಿಗೆ? ಬೇರೆ ಯಾವ ಧರ್ಮ ಇದೆ? ಜೈನ ಧರ್ಮ ಇದೆ. ಯಾವ ಧರ್ಮ ಇದೆ? ಜೈನ ಧರ್ಮ. ಈ ಜೈನ ಧರ್ಮದ ಸಂಸ್ಥಾಪಕರು ಯಾರು ಅಂತ ಹೇಳಿದ್ರೆ ವರ್ಧಮಾನ ಮಹಾವೀರರು ಅಂತ ಹೇಳಿದ್ರು. ಯಾರು? ವರ್ಧಮಾನ ಮಹಾವೀರರು ಎಂದು ಹೇಳ್ತಾರೆ. ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕೂಡ ಈ ಜೈನ್ ಟೆಂಪಲ್ಸ್ ಇದೆ. ಹೊಸಕೋಟೆಗೆ ಬರಬೇಕಿರೇ ರೈಟ್ ಸೈಡಲ್ಲಿ ಒಂದು ಟೆಂಪಲ್ ಬರುತ್ತೆ, ದೇವನಹಳ್ಳಿ. ಸುಮಾರು ಕಡೆ ಇದೆ ಜೈನ್ ಟೆಂಪಲ್ಸ್. ಅರ್ಥ ಆಯ್ತಾ? ಈಗ ಅದನ್ನು ನಾವು ನೋಡಬೇಕಂತ ಹೇಳಿದ್ರೆ ಮೂಲಕ ಅಂದರೆ ಆತ್ಮಶುದ್ಧಿ ಮಾಡ್ಕೋಬೇಕು. ಜ್ಞಾನದ ಮೂಲಕ ಮೋಕ್ಷವನ್ನು ಪಡೀತೀವಿ. ಮೋಕ್ಷವನ್ನು ಸಾಧಿಸಲು ಸಾಧ್ಯ ಅಂತೇಳಿ ಇದೊಂದು ಪ್ರಾಚೀನ ಭಾರತೀಯ ಧರ್ಮ ಇದು. ಯಾವುದು? ಜೈನ ಧರ್ಮ. ಆ ವರ್ಧಮಾನ ಮಹಾವೀರರು ಬಂದು ಇವರ ಒಂದು ಚರಿತ್ರೆ ಪುಸ್ತಕದ ಪ್ರಕಾರ ತೀರ್ಥಂಕರಗಳು ಅಂತ ಹೇಳ್ತಾರೆ. ತೀರ್ಥಂಕರಗಳು ಅಂದರೆ ಅರ್ಥ ಏನು? ಸೆಂಟ್. ನಮ್ಮದಲ್ಲಿ ಸಂತರು ಅಂತ ಹೇಳ್ತೀವಲ್ಲ, ಹಾಗೆ ಅವರದಲ್ಲಿ ತೀರ್ಥಂಕರಗಳು. ಈ ವರ್ಧಮಾನವರು 24ನೇವರು. ಎಷ್ಟನೇವರು? ಇವರಿಗೆ ಮೊದಲನೇವರು ಯಾರು ಅಂದರೆ ಋಷಭದೇವ ಅಂತೇಳಿ ಒಬ್ಬ ವ್ಯಕ್ತಿ ಇದ್ರು. ಇವರು 24ನೇವರು ವರ್ಧಮಾನ. ಈ 24ನೇ ಈ ವರ್ಧಮಾನ ಈ ಮನುಷ್ಯ ಮೋಕ್ಷ ಪಡೆಯುವುದಕ್ಕೆ ಒಂದು 3 ವಿಷಯನ ಅವ್ರು ಹೇಳ್ತಾರೆ. ಸಮ್ಯಕ್ ದರ್ಶನ್.
ಸರಿಯಾದ ನಂಬಿಕೆ ಇರಬೇಕು ಅಂತಾನೆ. ಸಮ್ಯಕ್ ದರ್ಶನ ಅಂದ್ರೇನು? ಸರಿಯಾದ ನಂಬಿಕೆ. ಸಮ್ಯಕ್ ಜ್ಞಾನ ಅಂದರೆ ಸರಿಯಾದ ಜ್ಞಾನ ಇರಬೇಕು. ಸಮ್ಯಕ್ ಚರಿತ್ರೆ ಅಂದರೆ ಸರಿಯಾದ ನಡವಳಿಕೆ ಇದ್ದರೆ ನಾವು ಮುಕ್ತಿ ಹೊಂದುವುದಕ್ಕೆ ನಮ್ಮ ಕರ್ಮದಿಂದ ಆತ್ಮವನ್ನು ಮುಕ್ತಿಗೊಳಿಸಿ ಜನನ ಮರಣದ ಮೂಲಕ ಆ ಚಕ್ರದಿಂದ ಮುಕ್ತಿ ಮೋಕ್ಷ ಪಡಿಬೋದು ಅಂತೇಳಿ ವರ್ಧಮಾನ ಮಹಾವೀರರ ಒಂದು ಬೋಧನೆ. ಅದನ್ನು ಹಿಂಬಾಲಿಸುವಂಥ ನಂಬಿಕೆಯಿಂದ ಇರುವಂಥ ಗುಂಪು ಒಂದಿದೆ. ಅಲ್ಲಿಗೆ ಜೈನ ಧರ್ಮನೂ ಒಂದು ನೋಡಿಕೊಂಡ್ವಿ. ಮೂರನೇದಾಗಿ ನಾವು ನೋಡುವಾಗ ಬೌದ್ಧ ಧರ್ಮ. ಯಾವ ಧರ್ಮ? ಬೌದ್ಧ ಧರ್ಮ, ಬುದ್ಧಿಸಮ್. ಇದು ಯಾರು ಬೌದ್ಧ ಧರ್ಮಕ್ಕೆ ಎಲ್ಲ ಸಮಾಜ ಪಾಠಗಳೆಲ್ಲ ಓದಿರ್ತೀರ. ಎಷ್ಟು ಜನ ಜ್ಞಾಪಕ ಇದೆ ಸ್ಕೂಲ್ಗೆ ಹೋದವರು? ಯಾರು? ಬುದ್ಧದ ಗೌತಮ ಬುದ್ಧ. ಇವರು ಸಮಾನತೆ ಕುರಿತು ತುಂಬ ಹೋರಾಡಿದವರು. ಅಂಬೇಡ್ಕರ್ ಇವ್ರದನ್ನೇ ಫಾಲೋ ಮಾಡಿದ್ರು. ಅಂಬೇಡ್ಕರ್ ಯಾರನ್ನ ಫಾಲೋ ಮಾಡಿದ್ದು? ಬುದ್ಧಿಸಮ್ನ ತುಂಬ ಫಾಲೋ ಮಾಡಿದ್ರು. ಸಮಾನತೆಯ ಬೌದ್ಧ ಧರ್ಮ ಮೂಲಭೂತ ತತ್ವ. ಹಿಂದೆ ಬೌದ್ಧ ಧರ್ಮವನ್ನು ಶೂದ್ರರು ಧರ್ಮ ಎಂದು ಕರೆಯಲಾಗ್ತಿತ್ತು. ಜಾತಿ ಭೇದ ಭಾವ ಮತ್ತು ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತಿದ ಏಕೈಕ ವ್ಯಕ್ತಿ ಭಗವಾನ್ ಬುದ್ಧ. ಯಾರು? ಭಗವಾನ್ ಬುದ್ಧ ಅಸ್ಪೃಶ್ಯತೆ ವಿರುದ್ಧವಾಗಿ, ಆಮೇಲೆ ಜಾತಿ ಭೇದಗಳ ವಿರೋಧವಾಗಿ ಧ್ವನಿ ಎತ್ತಿದವರು ಯಾರು ಅಂತ ಹೇಳಿದ್ರೆ ಬುದ್ಧ. ಗೌತಮ ಬುದ್ಧ ಸಿದ್ಧಾಂತ ಹೇಗಿತ್ತು ಅಂದರೆ ಕ್ರಿಸ್ತ ಪೂರ್ವ 6ನೇ ಶತಮಾನ. ಯಾವಾಗ? ಕ್ರಿಸ್ತ ಪೂರ್ವ, ಯೇಸು ಹುಟ್ಟೋದಕ್ಕೆ ಮುಂಚೆ. ಕ್ರಿಸ್ತ ಪೂರ್ವ. ಇವಾಗ ನಾವು ಎಷ್ಟು ತಿಳ್ಕೋಬೇಕು. ನಾವು ಅದನ್ನು ತಿಳ್ಕೊಂಡ್ರೆ ನಾವು ಅದನ್ನು ಒಂದು ವಿಷಯನ ಹೇಳೋಕ್ಕೆ ಸಾಧ್ಯ. ನಾವೇನು ಮಾಡಬೇಕು? ಈ ಧರ್ಮಗಳನ್ನು ತಿಳ್ಕೊಂಡಾಗ ಭಾರತದಲ್ಲಿ ಉಗಮವಾದ ಒಂದು ಪ್ರಮುಖ ಧರ್ಮಗಳಲ್ಲಿ ಇದು ಕೂಡ ಒಂದು. ಇದು ಶಾಂತಿ, ಅಹಿಂಸೆ, ಕರುಣೆ ಮತ್ತು ಉತ್ತಮವಾದ ಮಾರ್ಗವನ್ನು, ಅಷ್ಟಾಂಗ ಮಾರ್ಗ, ಮುಕ್ತಿ ಪಡೆಯುವ ಮಾರ್ಗ, ಸರಿಯಾದ ದೃಷ್ಟಿ ಇರಬೇಕು, ಸಂಕಲ್ಪ ಮಾತು ಇರಬೇಕು, ಜೀವನ ವ್ಯಾಯಾಮ ಇರಬೇಕು, ಸ್ತುತಿ ಇರಬೇಕು. ಅದರಲ್ಲಿ ವ್ಯಾಯಾಮ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಬುದ್ಧಿಸಮ್ನಲ್ಲಿ. ಯಾವುದರ ಕುರಿತು? ವ್ಯಾಯಾಮದ ಕುರಿತು. ಚೈನೀಸ್ ಎಲ್ಲ ಯಾರು ಜಾಸ್ತಿ ಅವ್ರನ್ನೇ ಫಾಲೋ ಮಾಡೋದು. ಅಂದರೆ 29ನೇ ವಯಸ್ಸಿಗೆ ತನ್ನ ಅರಮನೆ ಬಿಟ್ಟು ಬಂದಂಥ ವ್ಯಕ್ತಿ 35ನೇ ವಯಸ್ಸಿಗೆ ಜ್ಞಾನೋದಯ ಪಡ್ಕೊಂಡ್ರು. ಅಹಿಂಸೆ, ಕರ್ಮ ಸಿದ್ಧಾಂತ, ಮೈತ್ರಿ, ಕರುಣೆ ಇಂಥ ಬೋಧನೆ ಹೇಳಿ ಇದನ್ನ ನಂಬಿಕೆಯಿಂದ ಫಾಲೋ ಮಾಡೋಂಥ ಒಂದು ಗುಂಪು ಇದೆ. ಇನ್ನೂ ಒಂದು ಗುಂಪಿದೆ. ಎಷ್ಟು ಜನ ಜ್ಞಾಪಕ ಇದೆ? ನಾವೆಲ್ಲ ಜನಗಣಮನ ಹಾಡ್ಬೇಕಿದ್ರೆ ಅವೆಲ್ಲ ನೆನಪಿಗೆ ಬರುತ್ತೆ. ಎಷ್ಟು ಜನ ಜನಗಣಮನ ಮರ್ತೋಗಿದ್ರೋ ಗೊತ್ತಿಲ್ಲ ಅಲ್ವಾ? ಈಗ ಅದನ್ನ ನಾವು ಹೇಳೋದು ಬೇಡ, ಜನಗಣಮನ ಅಲ್ವಾ? ಸಿಖ್ ಧರ್ಮ ಜ್ಞಾಪಕ ಬಂತ. ಸಿಖ್ ಧರ್ಮ ಅಂತ ಒಂದಿದೆ. ಈ ಸಿಖ್ ಧರ್ಮದ ಸಂಸ್ಥಾಪಕರು ಯಾರು ಅಂತ ಹೇಳಿದ್ರೆ ಗುರುನಾನಕ್. ಯಾರು? ಈ ಗುರುನಾನಕ್ ಆ ಧರ್ಮ ಏನು ಹೇಳಿದ್ರೆ ಏಕದೇವರು ಅಂತ ಹೇಳುತ್ತೆ. ಏನಂತ ಹೇಳುತ್ತೆ? ಏಕದೇವರು. ಆತನು ಒಬ್ಬನೇ ಅಂತ ಹೇಳ್ತಾನೆ, ಆದರೆ ಹೆಸರೇಳಿಲ್ಲ. ಸಿಖ್ಖರ ಪ್ರಕಾರ ಒಬ್ಬನೇ ದೇವರು, ಆದರೆ ಹೆಸರಿಲ್ಲ. ವಾಹೇ ಗುರು ಅಂತ ಹೇಳ್ತಾರೆ ಅವರು. ಏನಂತ ಹೇಳ್ತಾರೆ? ವಾಹೇ ಗುರು. ಜ್ಞಾನೋದಯಂ ಅಂತ ಕರೆಯುತ್ತಾರೆ. ನಿರಾಕಾರ ದೇವರು ಅಂತ ಹೇಳ್ತಾರೆ. ಶಾಶ್ವತ ಮತ್ತು ಸೃಷ್ಟಿಕರ್ತ ಅನ್ನೋ ಅವ್ರು ಕರೀತಾರೆ. ಅವ್ರದ್ದು ಗುರು ಗ್ರಂಥ ಸಿಕ್ಕಿನಲ್ಲಿ ಒಂದು ಗ್ರಂಥ ಇದೆ. ಆ ಗ್ರಂಥದ ಪ್ರಕಾರ, ಸಿಖ್ಖರ ಬೈದ ಗ್ರಂಥ ಪ್ರಕಾರ ಅವ್ರು ಹೇಳೋ ಮಾತು ಏನು ಅಂತ ಹೇಳಿದ್ರೆ ವಿಗ್ರಹಾರಾಧನೆ ಇಲ್ಲ. ಏನಿಲ್ಲ ಅವ್ರ ಹತ್ರ? ವಿಗ್ರಹಾರಾಧನೆ ಇಲ್ಲ. ದೇವರು ಒಬ್ಬನೇ ಸೃಷ್ಟಿಕರ್ತ. ಅವರ ಮಾತನ್ನು ಹಿಂಬಾಲಿಸದೆ ನಮಗೆ ಮುಕ್ತಿ ಸಿಗುತ್ತೆ. ಈಗ ನಾನು ಎಷ್ಟು ಧರ್ಮ ಹೇಳಿದೆ? ಇಸ್ಲಾಂ ಧರ್ಮ ಹೇಳಿದ್ನ. ಕುರಾನ್ ಓದಿದ್ರೆ ನಮಗೆ ಅವರ ಪ್ರಕಾರ, ವಾತಿನ ಪ್ರಕಾರ ನಡೆದ್ರೆ ಮುಕ್ತಿ ಸಿಗುತ್ತೆ ಅಂದರೆ ಅವರ ನಂಬಿಕೆ ಅದು. ಹಿಂದೂ ಧರ್ಮ 33 ಕೋಟಿ ದೇವರಿದ್ದಾರೆ, ಅವ್ರದ್ದು ಒಂದು ನಂಬಿಕೆ ಇದೆ. ಆ ಧರ್ಮದ ಪ್ರಕಾರ ಅವ್ರೇನು ಮಾಡ್ತಾರೆ? ನಾವು ನದಿಯಲ್ಲಿ ಮುಳುಗಿದ್ರೆ ಸಾಕು, ಮುಕ್ತಿ ಸಿಗುತ್ತೆ. ಪವಿತ್ರ ಗಂಗಾ ನದಿ ಸ್ನಾನ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತಾರೆ. ದಾನ ಧರ್ಮ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತಾರೆ. ಅವ್ರದ್ರಲ್ಲೂ ಅಹಿಂಸೆ ಮತ್ತು ಒಳ್ಳೆ ಮಾರ್ಗದ ನಡೆಯಬೇಕು ಅನ್ನೋ ನಂಬಿಕೆ, ಮುಕ್ತಿಗೋಸ್ಕರ ಅವ್ರದ್ದಿದೆ. ಜೈನ ಧರ್ಮದಲ್ಲೂ ಅದೇ ಮಾತನ್ನು ಹೇಳುತ್ತೆ. ವರ್ಧಮಾನ ಮಹಾರ ಪ್ರಕಾರ ಅವರು ಕೂಡ ನಾವೇನು ಮಾಡ್ತೀವಿ? ನಾವು ಆ ಬೋಧನೆಯನ್ನು ಹಿಂಬಾಲಿಸಿದ್ರೆ ಸಾಕು, ನಮಗೆ ಮುಕ್ತಿ ಸಿಗುತ್ತೆ. ಬೌದ್ಧ ಧರ್ಮನೂ ಅದೇ ಹೇಳ್ತಾ ಇದೆ, ಸಿಖ್ ಧರ್ಮನೂ ಅದೇ ಹೇಳ್ತಾ ಇದೆ. ಈಗ ಯಾವ ಧರ್ಮನಾದರೂ ತಪ್ಪಾಗಿ ಹೇಳಿದೆಯಾ? ಎಲ್ಲವೂ. ಈಗ
ನಮ್ಮ ಗೊತ್ತಿರುವಂಥ ಈ 6 ಧರ್ಮನ ನಾವು ನೋಡ್ಬಿಟ್ವಿ. ಯಾವುದು ಕ್ರಿಶ್ಚಿಯನ್ಸ್ ಸೇರಿ ನಾವು ನೋಡಿ. ಈಗ ನಾವೆಲ್ಲ ಭಾರತೀಯರು. ನಾವ್ಯಾರಾಗಿದ್ದೀವಿ? ಭಾರತೀಯರು. ನಾವು ಮರಿಬಾರ್ದಿದ್ದು. ನಾವು ಭಾರತೀಯರಾಗಿ ಒಟ್ಟಾಗಿ ಎಲ್ಲರೂ ಬದುಕಬೇಕು. ಎಲ್ಲ ಧರ್ಮವನ್ನು ನಾವು ಗೌರವಿಸಬೇಕು. ದೇವರೇ ಗೌರವಿಸಿ ಭಯಭಕ್ತಿಯುಳ್ಳ ಜನರು ಅಂತ ಹೇಳ್ತಾ ಇದ್ದಾರೆ. ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ಆದರೆ ನಮಗಾದರೂ ಒಬ್ಬನೇ ದೇವರು ಅಂತ ಹೇಳಿಕೊಡ್ತಾ ಇದ್ದಾರೆ. ಆದರೆ ನೀನು ನಾನು ಬೇರೆ ದೇವರುಗಳನ್ನ ಯಾಕೆ ನಾವು ಬೇರೆ ಪದಗಳನ್ನ ಉಪಯೋಗಿಸಿ ಹೇಳಬೇಕು? ನಮ್ಮ ಸ್ವಂತದಲ್ಲಿ ಎಷ್ಟು ಜನ ಇರ್ತಾರೆ, ಬೇಸರ ಮಾಡ್ಕೊತಾರೋ ಇಲ್ವೋ? ನಮ್ಮ ಮನೆಗೆ ಬರ್ತಾರ, ನಾಳೆಗೆ ಒಂದು ಒಳ್ಳೇದು ಕೆಟ್ಟದಕ್ಕೆ ಬರಲ್ಲ. ಯಾಕೆಂತ ಹೇಳಿದ್ರೆ ನಾವು ಆಡುವ ಮಾತಿನಿಂದ ಕ್ರಿಸ್ತನ ಪ್ರೀತಿಯಲ್ಲಿ ಇಲ್ಲ. ಅವಾಗ ನಮ್ಮ ಸ್ವಂತದವರು ರಕ್ಷಣೆ ಹೆಂಗೆ ಹೊಂದುತ್ತಾರೆ? ನಿನ್ನಲ್ಲಿ ಭಯಭಕ್ತಿ ಇತ್ತು ಅಂತ ಹೇಳಿದ್ರೆ ನೀನು ಅವರ ನಂಬಿಕೆಗೆ ನೀನು ಗೌರವಿಸು, ಆಚರಣೆ ಮಾಡಬೇಡ. ನೀನು ಅವ್ರ ನಂಬಿಕೆ ಮಾಡು, ಗೌರವಿಸು, ಆಚರಣೆ ಮಾಡೋದು ಬೇಡಕ್ಕಾಗಿಲ್ಲ. ಈಗ ಬೈಬಲ್ ನಂಬಿಕೆಗೆ ನಾವು ಬಂತು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ನಂಬುವುದರಿಂದ ಎಲ್ಲ ಪಾಪವು ನೀಗಿಸಲ್ಪಡುತ್ತದೆ. ನನಗಾಗಿ ಜೀವ ಕೊಟ್ಟಿದ್ದಾನೆ, ನನ್ನ ಪಾಪ ಬಿಡುಗಡೆಗಾಗಿ ಲೋಕಕ್ಕೆ ಬಂದಿದ್ದಾನೆ, ತನ್ನ ಪವಿತ್ರ ರಕ್ತವನ್ನು ಸುರಿಸಿದ್ದಾನೆ, ಪರಲೋಕ ಮತ್ತೆ ಸೇರಿದ್ದಾನೆ. ಆತನ ನಂಬಿಕೆ ಇಟ್ಟಂತ ನಮಗೆ ಈ ನಂಬಿಕೆ ಇದೆ. ನಮ್ದೊಂದು ನಂಬಿಕೆ ಅಲ್ವಾ? ಈ ನಂಬಿಕೆಯನ್ನು ಅವರು ಕೇಳಿಸ್ಕೊಳ್ತಾರೆ. ನಂಬಬೇಕು ನಿನ್ನ ನಡವಳಿಕೆಯಿಂದ. ಇಲ್ಲಿ ಒಬ್ರಿಗೊಬ್ರು ಅಂದರೆ ಈಗ ನಾವು ಎಷ್ಟು ಜನ 6 ಧರ್ಮ ಹೇಳಿದ್ನಲ್ಲ, ನಾನು ಆವಾಗಲೇ ಹೇಳಿದೆ, ಈ ಎಲ್ಲ ಧರ್ಮ ನಿಲ್ಲಿಸ್ಬಿಟ್ಟು ನಿಮ್ಮ ನಂಬಿಕೆನ ತೋರಿಸಿ ಅಂತ ಹೇಳಿದ್ರೆ ಈ ಥರ ಬಾಟ್ಲು ಥರನೋ ಇಲ್ಲ ಒಂದು ಬುಕ್ ಥರನ ಎತ್ತಿಡೋಕ್ಕಾಗುತ್ತೆ? ಯಾರನ್ನ ಕ್ರೈಸ್ತರ ಇರೋದು ನಾವು ಇಡ್ತಿರ್ತೀವ? ನಮ್ಮ ನಂಬಿಕೆನ ತೋರ್ಸೋಕ್ಕೆ ಯಾವ್ದಾರ ಒಂದು ರೂಪ ಕೊಡೋಕ್ಕಾಗುತ್ತಾ? ನಾವು ನಂಬಿಕೆನ ತೋರ್ಸೋಕ್ಕಾಗಲ್ಲ. ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಯೇಸುವನ್ನು ನಂಬಿರುವ್ಯಾ ಕೇಳ್ತಾರ ನಮ್ಮನ್ನ? ಎಸ್ ಅಂತೀವಿ. ದೀಕ್ಷಾಸನ ತೆಗೆದುಕೊಂಡಿದ್ಯಾ? ಎಸ್ ಅಂತೀವಿ. ಸರಿ, ಹಾಗಾದ್ರೆ ಪಾಪ ಬಿಡುಗಡೆ ಆಗಿದೆಯಾ? ಎಸ್ ಅಂತೀವಿ. ತೋರ್ಸಕ್ಕಾಗತ್ತಾ ಪಾಪ ಬಿಡುಗಡೆ ನಿಮ್ಮ ಕೈಯಿಂದ? ಹಾಗಿರುವಾಗ ನಾವು ಏನು ಮಾಡ್ತಾ ಇದೀವಿ? ನಮ್ಮ ಬದುಕಿನ ನಾವು ಏನು ತಿಳ್ಕೊತಾ ಇದ್ದೀವಿ? ಈಗ ಮತ್ತೆ ಇನ್ನೊಂದ್ಸಲ ನಿಮ್ಗೆ ನಾನು ನೆನಪು ತರ್ತೀನಿ. ಆ 1 ಕೊರಿಂಥ 8ನೇ ಅಧ್ಯಾಯ 5-6ನೇ ವಾಕ್ಯ ತಿಳ್ಕೊಳ್ಳಿ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆ ನಂಬಿಕೆ ನಾವಿದ್ದೀವಿ. ಅದನ್ನು ಹಂಗೆ ಇಟ್ಕೊಳ್ಳಿ. ಆ ಪದ ಯಾವಾಗಲೂ ನೆನಪಿನಲ್ಲೇ ಇರಬೇಕು. ಈಗ ಒಂದು ವೇಳೆ ಹಿಂದೂಗಳು ಕೇಳೋಣ ನಾವು, ಏನಪ್ಪ ನಿನ್ನ ಪಾಪ ಬಿಡುಗಡೆ ಆಯ್ತಾ? ಹಾಂ ಹೌದು, ನಾನು ಪವಿತ್ರ ಗಂಗಾ ಸ್ನಾನ ಮಾಡಿದೆ. ಏನಾಯ್ತು? ಪಾಪ ವಿಮುಕ್ತಿ ತೋರಿಸು ಅಂತ ಹೇಳು. ಅವನನ್ನು ಬಿಟ್ಟು ಇಸ್ಲಾಮಿನ ಕೇಳು, ನಾನು ಕುರಾನ್ ಓದಿದೆ, ನಾನು 6 ದಿವಸ ನಮಾಜ್ ಮಾಡಿದೆ, ಎಲ್ಲಿ ತೋರಿಸು ನಿನ್ನ ಪಾಪ ವಿಮುಕ್ತಿ? ತೋರ್ಸೋಕ್ಕಾಗಲ್ಲ. ಬೌದ್ಧ ಧರ್ಮ ಆಗ್ಬೋದು, ಸಿಖ್ ಧರ್ಮ ಆಗ್ಬೋದು, ಎಲ್ಲರೂ ಕೂಡ ಹಿಂಬಾಲಿಸ್ತಾ ಇದ್ದಾರೆ. ತೋರಿಸು ಅಂತ ಹೇಳಿದ್ರೆ ಯಾರು ತೋರ್ಸಕ್ಕಾಗಲ್ಲ. ಅವರವರ ಧರ್ಮಗಳನ್ನ ಗ್ರಂಥಗಳನ್ನ ಓದ್ತಾ ಇದ್ದಾರೆ, ಎಲ್ಲ ಫಾಲೋ ಮಾಡ್ತಿದ್ದಾರೆ. ನೀನು ತೋರಿಸು ಅಂತ ಹೇಳಿದ್ರೆ ಯಾರಿಗೂ ಸಾಧ್ಯ ಇಲ್ಲ. ಈವನ್ ಕ್ರೈಸ್ತರು ಸಹ, ನಾವು ಸಹ, ನಿನ್ ಪಾಪ ವಿಮುಕ್ತಿ ಆಗಿದೆ ತೋರಿಸು ಅಂದ್ರೆ ತೋರಿಸ್ತೀಯಾ? ಸಾಧ್ಯನಾ? ಸೊ ನಮ್ಗೆ ಸಾಧ್ಯ ಇಲ್ಲ. ಅವಾಗ ನಾವೇನ್ ಮಾಡಬೇಕು? ನಮ್ಮ ಸುತ್ತಲಿರುವ ಎಲ್ಲರ ನಂಬಿಕೆಯನ್ನು ಕೂಡ ಗೌರವಿಸಬೇಕು. ಯಾಕಂದ್ರೆ ಅದಕ್ಕೆ ದೇವರು ಹೇಳಿದ್ರು, ಭಯಭಕ್ತಿಯುಳ್ಳ ಜನರು. ನೆನಪಿನಲ್ಲಿ ಅದಕ್ಕೆ ಅವಾಗ ಅವಲಂಬನೆ ಅಂದರೆ ಯಾರಿಂದಲೂ ತೋರಿಸೋದಕ್ಕೆ, ಪ್ರಾಕ್ಟಿಕಲ್ ಆಗಿ ಒಂದು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಇಷ್ಟು ಧರ್ಮನೇ ಹೇಳಿದ್ದು, ಇನ್ನೂ ಧರ್ಮಗಳು ಬೇಕಾದಷ್ಟಿದೆ. ನಾನು ಸುಮ್ಮನೆ ಮೇಯ್ನ್ ಭಾರತದಲ್ಲಿರುವಂಥ ಪ್ರಾಮುಖ್ಯತೆ ಅಂದರೆ ಅವರವರ ನಂಬಿಕೆಯಲ್ಲಿ ನಾವು ಬದುಕಬೇಕು. ಹೊಡೆದಾಟ ಯಾಕೆ? ಇವತ್ತು ಕ್ರೈಸ್ತರ ಮೇಲೆ ಅಲ್ಲಲ್ಲಿ ದಬ್ಬಾಳಿಕೆ, ಅಲ್ಲಲ್ಲಿ ಹೊಡೆದಾಟ. ಕಾರಣ ಏನು? ಅವರ ನಂಬಿಕೆನ ನಾವು ಕಡಿಮೆ ಮಾಡೋದಿಲ್ಲ. ಉದಾಹರಣೆ ಹೇಳ್ತೀನಿ. ಯೇಸು ಕ್ರಿಸ್ತನ ಬಳಿ ಬಂದರೆ ಬಿಡುಗಡೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ ತಾನೆ, ಸ್ವಸ್ಥತೆ ಇದೆ ಅಂತ ನಮಗೆ ಗೊತ್ತಿದೆ. ನಾವು ಇದನ್ನು ಯಾವ ರೀತಿ ಅವ್ರಿಗೆ ಹೇಳಬೇಕು ಅನ್ನೋ ಮಾರ್ಗ ನಮಗೆ ಗೊತ್ತಿಲ್ಲ. ಏಕ್ದಮ್ ಹೋಗ್ಬಿಟ್ಟು ನೀನು ಇಷ್ಟು ಎಲ್ಲ ಮಾಡ್ಕೊಂಬಂದೆ, ನಿನ್ಗೆ ಏನೂ ಸಿಗಲಿಲ್ಲ, ನಮ್ಮ ದೇವ್ರ ಹತ್ರ ಬಂದ್ಬಿಟ್ಟು ಇಮಿಡಿಯೇಟ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಅದು ತಪ್ಪು. ನೀನು ಹೇಳಬೇಕಾಗಿರೋ ವಿಧ ಬೇರೆ ಇದೆ. ಹೇಗಿದೆ? ಬನ್ನಿ ನಮ್ಮ ಮನೆಗೂ ಒಂದ್ಸಲಿ ಬನ್ನಿ, ಕಾಫಿ ಟೀ ಕುಡೀರಿ, ಚೆನ್ನಾಗಿದೆ ನೋಡ್ರಿ ಅಂತ ನಿನ್ನ ಮನೆಗೆ ಫಸ್ಟ್ ಆಹ್ವಾನ ಮಾಡು. ನಿನ್ನ ಮನೆಯಲ್ಲಿ ಆ ಸಮಾಧಾನ ಕಾಣಬೇಕು. ನೀನು ಏಕ್ದಮ್ ಚರ್ಚೆಗೆ ಕರೆಯೋದಕ್ಕಿಂತ ಮುಂಚೆ ನಿನ್ನ ನಡವಳಿಕೆ, ನಿನ್ನ ಪ್ರೀತಿ, ನಿನ್ನ ಕುಟುಂಬದ ವಾತಾವರಣ ಅವರಿಗೆ ಇಷ್ಟ ಆಗಬೇಕು. ನಿನ್ನ ಮನೆಯಲ್ಲೇ ಸಮಾಧಾನ ಇಲ್ಲ, ನಿನ್ನ ಮನೆಯಲ್ಲೇ ಜಗಳ ಇದೆ, ನಿನ್ನ ಮನೆಯಲ್ಲೇ ಕಷ್ಟಗಳಿದೆ. ಆ ಕಷ್ಟ ನೋಡ್ಬಿಟ್ಟು, ನಿನ್ನ ಸಂಕಟ ನೋಡ್ಬಿಟ್ಟು, ನಿನ್ನ ವೇದನೆ ನೋಡ್ಬಿಟ್ಟು ಅವ್ರಿಗೋಗಿ ನೀನು ನಮ್ಮ ಸಭೆಗೆ ಬನ್ನಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಹೆಂಗೆ ಬರ್ತಾರೆ?
ಸಾಕ್ಷಿ ಬೇಕು. ನೀವು ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕ್ರಿಸ್ತ ನಂಬಿಕೆಯವರು ಬರೋದಕ್ಕೆ ಸಾಧ್ಯ. ಅಂದರೆ ನಾವು ಒಡೆದಾಡಬಾರ್ದು. ನಾವೆಲ್ಲ ಭಾರತೀಯರು ಅಣ್ಣ ತಮ್ಮದಂತಿರಬೇಕು, ಅಕ್ಕ ತಂಗಿರಂಗಿರಬೇಕು, ಒಬ್ಬರಿಗೊಬ್ಬರ ಜೊತೆಗೂಡಿ ಪ್ರೀತಿಯಿಂದ ಬದುಕಬೇಕು. ಹೀಗೆ ನಿಮ್ಮ ನಂಬಿಕೆಯಲ್ಲಿ ನಾವು ಮುಂದೆ ಸಾಕ್ತಾನೇ ಇರಬೇಕು. ಯಾಕಂದರೆ ಎಲ್ಲ ಧರ್ಮಗಳಲ್ಲಿ ಅವ್ರದ್ದೇ ಆದ ಗ್ರಂಥಗಳಿದೆ, ಅದರಲ್ಲಿ ಬರೆದಿರೋ ನಂಬಿಕೆ ಪ್ರಕಾರ ಅದಕ್ಕೆ ಅವರು ಬದುಕ್ತಿದ್ದಾರೆ. ಅದರಲ್ಲಿ ತೋರಿಸು ಅಂತ ಹೇಳಿದ್ರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನನ್ನ ಬಳಿ ಇವಾಗ 3 ಗ್ರಂಥ ಇದೆ: ಬೈಬಲ್, ಭಗವದ್ಗೀತಾ, ಕುರಾನ್. ಈಗ ವಿಕಿಪೀಡಿಯಾ, ಗೂಗಲ್ ನೀವು ಸರ್ಚ್ ಮಾಡಿದ್ರೆ ಯಾವ ಧರ್ಮದ ವಿಷಯ ಬೇಕಾದ್ರೂ ನಾವು ತಿಳ್ಕೊಬೋದು. ಎಲ್ಲ ಧರ್ಮದನ್ನು ನಾವು ಆನ್ಲೈನಲ್ಲಿ ಈಗ ನಾವು ನೋಡ್ಬಿಡ್ಬೋದು. ಇಷ್ಟಕ್ಕೂ ನಮ್ಮ ಗ್ರಂಥಗಳು ಏನು ಹೇಳ್ತೇವೆ ಅಂತ ಎಲ್ಲರೂ ಕೇಳಿದ್ರೆ ಅವರ ಗ್ರಂಥಗಳನ್ನ ಓದಬೇಕು, ಆ ಗ್ರಂಥದಲ್ಲಿ ಇರೋದನ್ನು ನೋಡಿಬೇಕು, ಅದ್ರ ಪ್ರಕಾರ ನಾವು ಓದಬೇಕು ಅಂತ ಹೇಳ್ತೀವಿ. ಈಗ ಒಂದು ವೇಳೆ ನಾನು ಪ್ರಶ್ನಿಸಿದ್ರೆ ಎಲ್ಲರೂ ನಿಂತ್ಕೊಂಡು ಈ ಮಾತನ್ನು ಹೇಳು, ಅನೇಕರಿಗೆ ಪ್ರಶ್ನೆ ಮಾಡು, ಯೇಸು ಕ್ರಿಸ್ತ ನಂಬಬೇಕು, ನಂಬಿದರೆ ಪಾಪ ಕ್ಷಮಿಸಲ್ಪಡುತ್ತದೆ ಎಂಬುದನ್ನು ಕೇಳುವಾಗ ನೀನೊಂದು ಮಾತನ್ನು ಅವ್ರಿಗೆ ನೆನಪು ತರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ. ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದಲೇ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ನಮ್ಮ ನಂಬಿಕೆ ಯಾನು ಅಂತೇಳಿ ನಾವು ಹೇಗೆ ಹೇಳ್ತೀವೋ ಅವ್ರದ್ದು ಹಂಗೆ ಇದೆ, ನಮ್ದು ಕಾಣದೇ ಇರುವಂಥದ್ದು. ಇವಾಗ ಏನಂತ ಹೇಳಲ್ಪಟ್ಟಿದೆ? ನಿರೀಕ್ಷಿಸುವ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದಿರುವುದು. ಈಗ ನನ್ನನ್ನು ಯಾರನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರ ಎವಿಡೆನ್ಸ್ ಇದೆ, ಬಾ ತೋರಿಸ್ತೀನಿ ಅಂತೀನಿ, ಈ ಬೈಬಲ್ನ ತೋರಿಸ್ತೀನಿ. ಅವ್ರ ಹತ್ರ ಕೇಳಿದ್ರೆ ಅವ್ರೇನು ಮಾಡ್ತಾರೆ? ಅವ್ರ ಗ್ರಂಥನ ಅವ್ರು ತೋರಿಸ್ತಾರೆ. ಹಾಗೆ ಯಾರ ನಂಬಿಕೆನೂ ನಾವು ಪ್ರಶ್ನಿಸಬಾರ್ದು, ಗೌರವಿಸಬೇಕು. ಈ ನಡುವೆ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಸಿಕ್ಬಿಟ್ಟಿದೆ. ಕ್ರೈಸ್ತರ ನಂಬಿಕೆ ಮೇಲೆ ಕೆಸರು ಹಚ್ಚೋರು ತುಂಬ ಜನ ಬಂದಿದ್ದಾರೆ, ದೂಷಣೆ ಮಾಡೋರು ಬಂದಿರ್ತಾರೆ. ಅವರು ಏನು ಮಾಡ್ತಾರೋ ಅವ್ರಿಗೆ ಆ ತಾಳ್ಮೆ ಕಳ್ಕೊಂಡಿರ್ತಾರೆ. ಇಲ್ಲಿ ವಾಕ್ಯ ಹೇಳಿದೆ, ಒಂದು ಸಮಯ ಟೈಮ್ ಕೊಡಬೇಕು, ಆ ಅದ್ಭುತ ನೋಡೋದಕ್ಕೆ ಟೈಮ್ ಕೊಡಬೇಕು. ನಮ್ದ್ರಲ್ಲಿ ಟೈಮ್ ಇದ್ದಂಗೆ ಅವ್ರದ್ದಲ್ಲೂ ಟೈಮ್ ಇರುತ್ತೆ. ಅಂದರೆ ನಾವು ಯಾರನ್ನೂ ಕೂಡ ಈ ದಿವಸಗಳಲ್ಲಿ ಮುಖ್ಯವಾಗಿ ನಾವೆಲ್ಲ ಕಾಯಬೇಕು ಅಂತೀವಿ. ಈಗ ಅವರ ಧರ್ಮದಲ್ಲಿ ಕೇಳಿ, ಯಾವಾಗ ಮುಕ್ತಿ ಸಿಗುತ್ತೆ, ನೀನು ಎಲ್ಲಿವರೆಗೂ ಕಾಯಬೇಕು ಅಂದರೆ ಮರಣದವರೆಗೂ ಅಂತಾರೆ. ಇವಾಗ ನಿನಗೆ ಮುಕ್ತಿ ಸಿಗಬೇಕು ಅಂದರೆ ನೀನೇನು ಹೇಳ್ತೀಯ? ಕ್ರೈಸ್ತನಾಗಿರೋನು ನಾಳೆನೇ ಹೋಗ್ಬಿಡ್ತೀನಿ ಅಂತ ಹೇಳ್ತೀಯ? ನೀನು ಕೂಡ ಏನು ಹೇಳಬೇಕು? ಮರಣದವರೆಗೂ ಕಾಯಬೇಕು. ಸೊ ಮರಣದವರೆಗೆ ನಮ್ಮಲ್ಲಿ ಏನಿರಬೇಕು? ಒಗ್ಗಟ್ಟಿರಬೇಕು. ನಾವು ಭಾರತೀಯರಂತ ಇರಬೇಕು. ನಾವು ಎಲ್ಲರೂ ಕೂಡ ನಮ್ಮ ಪೂರ್ವಿಕರು ಆ ರೀತಿಯೇ ಬರೆದಿದ್ದು. ಕೆಲವರು ಅಲ್ಲಲ್ಲಿ ವಿಷಯಗಳನ್ನ ತೆಗೆದುಕೊಂಡು ಕ್ರೈಸ್ತರನ್ನು ಕಿಂಚಾಗಿ ದೂಷಣೆ ಮಾಡುವಂಥ ಅನೇಕ ವ್ಯಕ್ತಿಗಳು ಇವತ್ತು ಭೂಮಿ ಮೇಲೆ ಬಂದ್ಬಿಟ್ಟಿದ್ದಾರೆ. ನಂಬಿಕೆ ಯಾವುದು ಅಂತ ನನ್ನ ಕೇಳಿದಾಗ ನಾನು ಹೇಳಿದ್ದು ಬೈಬಲ್. ಅವ್ರನ್ನ ಕೇಳಿದಾಗ ಅವರು ಸಾವಿರಾರು ದೇವರುಗಳನ್ನ, ಅವರಲ್ಲಿ ಇರುವಂಥ 33 ಕೋಟಿಗಳು ಕೂಡ ಹೆಸರುಗಳನ್ನ ಅವ್ರು ಹೇಳ್ತಾರೆ. ಮುಖ್ಯವಾಗಿ ಕೇಳಿದಾಗ ನೀನು ಯೇಸು ಕ್ರಿಸ್ತನ್ನೇ ಯಾಕೆ ನಂಬಬೇಕು? ಅಂಗೀಕರಿಸ್ತೀಯಾ? ನಂಬಿಕೆ ರೀಸನ್ ಏನು? ಸ್ವೀಕರಿಸಿದ್ಯಾ? ಈ ಸಮಾಜ ನಾನು ಭಾರತೀಯನಾಗಿದ್ದೀನಿ, ಎಲ್ಲವನ್ನೂ ಗೌರವಿಸ್ತೀನಿ. ಹಾಗೆ ಲೋಕನೂ ಕೂಡ ಅದೇ ರೀತಿ ನಾವು ಪ್ರೀತಿ ಮಾಡ್ಕೊಂಡು ಬರಬೇಕು. ಈಗ ನೋಡಿ, ಅವರ ಧರ್ಮಗಳನ್ನ, ನಂಬಿಕೆಯನ್ನು ಗೌರವಿಸಿ ಅಂತ ಹೇಳಿದೆ. ಆಚರಣೆ ಮಾಡಬಾರ್ದು, ಅವರನ್ನು ಗೌರವಿಸಬೇಕು, ನಂಬಿಕೆಯನ್ನು ಗೌರವಿಸಬೇಕು. ಈಗ ಏನ್ರಿ ಚೆನ್ನಾಗಿದ್ದೀರಾ ಅಂತ ಒಂದು ಸ್ತ್ರೀ ಒಬ್ಬ ವ್ಯಕ್ತಿನ ಕೇಳ್ತಾಳೆ. ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಮನೆಗೆ ಬಂದು ಅದೇ ಸ್ತ್ರೀ ಮನೇಲೊಬ್ರನ್ನ ಏನ್ರಿ ಊಟ ಮಾಡ್ತೀರಾ ಅಂತ ಕೇಳೋದು. ಮನೇಲಿರೋರು ಯಾರು? ಗಂಡ. ರೋಡಲ್ಲಿ ಇದ್ದಿದ್ದು ಯಾರು? ಪರಿಚಯ. ಅಲ್ಲಿ ಹೇಳಿದ ಏನ್ರಿ ಯಾವುದು, ಇಲ್ಲಿ ಹೇಳಿದ ಏನ್ರಿ ಯಾವುದು? ವ್ಯತ್ಯಾಸ ಇದೆಯಲ್ವಾ? ಇಬ್ರು ಒಂದೇನಾ? ಮನೇಲಿ ಇದ್ದಿದ್ದು ಗಂಡನಿಗೆ ಏನ್ರಿ ಚೆನ್ನಾಗಿದ್ದೀರಾ, ಊಟ ಮಾಡ್ತೀರಾ ಅಂದರೆ ಆ ಏನ್ರಿಗೆ ಅರ್ಥ ಬೇರೆ. ಅದೇ ರಸ್ತೆಯಲ್ಲಿ ಪರಿಚಯಸ್ಥನ ಏನ್ರಿ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ ಅಂತ ಕೇಳಿದ್ರೆ ಆ ಏನ್ರಿ ಅರ್ಥ ಬೇರೆ. ಇದೇ ಗೌರವಿಸುವುದು. ಅಲ್ಲಿ ಏನ್ರಿ ಅಂತ ಹೇಳಿದ್ದು ಯಾರನ್ನ? ಅವನ್ನ ಗೌರವಿಸುವುದು. ಮನೇಲಿ ಬಂದು ಹೇಳಿದ್ದು ಯಾರನ್ನ? ಗಂಡನಿಗೆ. ಇದು ಆಚರಣೆ. ಅರ್ಥ ಆಯ್ತಾ? ಈಗ ಕ್ಲಿಯರಾಗಿ ಅರ್ಥ ಆಯ್ತಾ ಇಲ್ವಾ? ಇನ್ನು ಬಿಡಿಸಿ ಏನಾರು ಹೇಳ್ಬೇಕಾ ಬೇರೆ ಥರ? ಸೊ ನಾವು ಅನ್ಯರನ್ನ, ಅಂದರೆ ಬೇರೆ ಧರ್ಮಗಳನ್ನು, ಅವರ ನಂಬಿಕೆಯನ್ನು ಗೌರವಿಸಬೇಕು.
ಆದರೆ ನಮ್ಮ ನಂಬಿಕೆನ ಆಚರಣೆ ಮಾಡಬೇಕು. ಇದರಲ್ಲಿ ನಾವು ಹೋದರೆ ಖಂಡಿತವಾಗಲೂ ಎಲ್ಲರ ನಂಬಿಕೆಯು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ವೇಷಭೂಷಣಗಳಿಂದ ಯಾರನ್ನು ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ವೇಷಭೂಷಣಗಳು ಬಹಳಷ್ಟಿದೆ, ಅದು ನಮಗೆ ಬೇಡ. ಒಂದೇ ರೀಸನು, ಯೇಸು ಕ್ರಿಸ್ತನ ಯಾಕೆ ನಂಬಬೇಕು ಅಂತ ಹೇಳಿದ್ರೆ, ನಾನು ಹೇಳೋದು ನನ್ನ ಪಾಪ ಭಾರವನ್ನು ಹೊತ್ಕೊಂಡಿದ್ದಾರಪ್ಪ, ನನ್ನ ಪಾಪವನ್ನು ನಿರ್ಮೂಲ ಮಾಡಿದಾರಪ್ಪ, ನನಗೋಸ್ಕರ ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದಾರಪ್ಪ, ನಾನು ಕಟ್ಟಬೇಕಾಗಿರೋ ದಂಡವನ್ನು ಅವರು ಶಿಲುಬೆ ಮೇಲೆ ಮೂಡಿಸಿದ್ದಾರೆ, ಕ್ರಯಧನವನ್ನು ಅವರು ನನಗೆ ಸಲ್ಲಿಸಿದ್ದಾರೆ. ಯೇಸು ಕ್ರಿಸ್ತನ ನಂಬುವುದಕ್ಕೆ ನನಗೆ ಆಧಾರ ಸಿಕ್ಕಿದೆಯಪ್ಪ. ಅವರ ಜನನಕ್ಕೆ ಆಧಾರ ಇದೆ, ಮರಣಕ್ಕೆ ಆಧಾರ ಇದೆ, ಪುನರುತ್ಥಾನಕ್ಕೂ ಆಧಾರ ಇದೆ ಅಂತ ನಾನು ಹೇಳಿದೆ. ಅವರು ಅದೇ ರೀತಿ ಹೇಳ್ತಾರೆ. ಕೆಲವು ಪುರಾಣಗಳನ್ನು ಕೂಡ ಅದರಲ್ಲಿ ಸೇರಿಸ್ತಾರೆ, ಅವರ ಧರ್ಮದ ಕೂಡ ಹೇಳ್ತಾರೆ. ಅಂದರೆ ಯೇಸುವನ್ನೇ ಯಾಕೆ ನಂಬಬೇಕು ಮುಖ್ಯವಾಗಿ ಅಂತ ಯಾರು ಕೇಳಿದ್ರು ನೀವು ಹೇಳಬೇಕಾಗಿರೋ ಮಾತು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಏನಂತ ಹೇಳ್ತಾರೆ? ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ಮೊದಲನೇದು ನಿರ್ದೋಷಿ, ಎರಡನೇದು, ಮೂರನೇದು ನಿಷ್ಕಳಂಕನು, ನಾಲ್ಕನೇದು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಎಷ್ಟು ಅದ್ಭುತವಾಗಿ ಹೇಳೋದು. ಈಗ ನಾನು ಯೇಸುವನ್ನೇ ನಂಬಬೇಕು ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪರಿಶುದ್ಧನು, ಈ ಲೋಕದಲ್ಲಿ ಅಂಥ ಪರಿಶುದ್ಧನು ಯಾರು ಇಲ್ಲ. ನಿರ್ದೋಷಿ, ಅದೇ ರೀತಿಯಾಗಿ ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವನು. ಇದೊಂದು ಪಾಯಿಂಟ್ ಸಾಕು ನಾನು ಯೇಸು ನಂಬೋದಕ್ಕೆ. ನಾನು ಅವ್ರಿಗೆ ಎವಿಡೆನ್ಸ್ ಕೊಡ್ತೀನಿ. ನೀವು ಅದನ್ನೇ ಹೇಳಬೇಕು. ಯಾರು ಕೇಳಿದ್ರು ಇದನ್ನೇ ನಾವು ಹೇಳಬೇಕು. ಮುಖ್ಯವಾಗಿ ನಮಗೆ ಇಲ್ಲಿ ಹೇಳಿದ ಪ್ರಕಾರ 27ನೇ ಮಾತನ್ನು ನಾವು ಗಮನದಲ್ಲಿಟ್ಕೊಳ್ಳಿ. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಇಲ್ಲಿ 2 ವಿಷಯ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕನು ಹೋಗಿ ಮೊದಲನೇದಾಗಿ ಅವನು ಪರಿಶುದ್ಧ ಮಾಡ್ಕೋಬೇಕು ತನ್ನನ್ನು, ಅದಕ್ಕೆ ಬಲಿಗಳನ್ನ ಅರ್ಪಿಸ್ತಾನೆ. ನಂತರ ಬಂದ್ಬಿಟ್ಟು ಹೊರಗಡೆ ಇರುವಂಥ ಜನಗಳಿಗೋಸ್ಕರ ಎರಡನೇದಾಗಿ ಬಲಿ ಅರ್ಪಿಸ್ತಾನೆ. ಮೊದಲು ಇವನು ಪರಿಶುದ್ಧನಾಗಬೇಕು, ಎರಡನೇದು ಅವರನ್ನು ಪರಿಶುದ್ಧಪಡಿಸೋದಕ್ಕೆ ಬಲಿಗಳನ್ನ ಅರ್ಪಿಸ್ತಿದ್ದ. ಆದರೆ ಯೇಸು ಕ್ರಿಸ್ತನು ಆ ರೀತಿಯೆಲ್ಲ ಒಂದೇ ಸಾರಿ ಆ ಕೆಲಸವನ್ನು ಮುಗಿಸಿದ್ರು. ಅಂದರೆ ಎಲ್ಲ ಮನುಷ್ಯರಿಗೋಸ್ಕರ ಶಿಲುಬೆ ಮೇಲೆ ಜಡಿಯಲ್ಪಟ್ಟರು. ಅಲ್ಲೆಲ್ಲೂಯಾ. ಅವರು ಜಡಿಯಲ್ಪಟ್ಟಿದ್ದು ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನ ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. ಯೇಸು ಕ್ರಿಸ್ತನನ್ನೇ ನೇಮಿಸುತ್ತದೆ. ಅವರನ್ನು ನಾವು ನಂಬಬೇಕು. ಅದಕ್ಕೇನೆ ಇವತ್ತು ಕ್ರಿಸ್ತನ ಹಿಂಬಾಲಕರಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಅದಕ್ಕೆ ವಾಗ್ದಾನ ಏನಂತ ಹೇಳ್ತಾ ಇದೆ? ಭಯಭಕ್ತಿಯುಳ್ಳ ಜನರಿಗೇನಿದೆ? ರಕ್ಷಣೆ ಹತ್ತಿರ ಇರುತ್ತೆ. ಈಗ ನಾವೆಲ್ಲ ಧರ್ಮ ತಿಳ್ಕೊಂಡಿವಿ, ಎಲ್ಲರ ಜೊತೆ ನಾವು ಪ್ರೀತಿಯಿಂದ ಇರಬೇಕು, ಎಲ್ಲರನ್ನು ನಾವು ಗೌರವಿಸಬೇಕು. ಆಚರಣೆ ನಮಗೆ ಬೇಕಾಗಿಲ್ಲ. ಈಗ ನೀನು ಪಾಪ ಮಾಡದೇ ಇದ್ರೆ ದೇವರ ಮಹಿಮೆಯನ್ನು ಹೊಂದುತ್ತೀಯ. ಎಲ್ಲರೂ ಪಾಪ ಮಾಡಿದರೆ ದೇವರ ಮಹಿಮೆಯನ್ನು ಕಳ್ಕೊಂಡು, ಆದರೆ ನೀನು ಈ ವಾಕ್ಯದ ಪ್ರಕಾರ ಆ ನಿಷ್ಕಳಂಕನು ನಿರ್ದೋಷಿಯಾಗಿರುವ ದೇವರನ್ನ ಹಿಂಬಾಲಿಸು, ನಿನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತೀಯ. ಪೌಲನ ಅದ್ಭುತ ಮಾತನ್ನು ಒಂದೇ ಒಂದು ಮಾತು ಹೇಳಿ ನಾವು ಪ್ರಾರ್ಥನೆ ಒಳಗೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಓದ್ತೀನಿ, ಗಮನ ಇಟ್ಟು ಕೇಳಿ. 21ನೇ ವಾಕ್ಯದಿಂದ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡೋರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ, ಚೆನ್ನಾಗಿ ಗಮನಿಸಿ ತಿಳ್ಕೊಳ್ಳಿಲ್ಲ. ಒಂದು ಕಾಲದಲ್ಲಿ ನಾವು ಅನ್ಯರು ದುಷ್ಕೃತ್ಯಗಳು ಮಾಡೋರಾಗಿದ್ವಿ, ದ್ವೇಷ ಮನಸ್ಸು ನಮ್ಮಲ್ಲಿತ್ತು. ಆತನು ನಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ, ಅಂದರೆ ಯೇಸು ಕ್ರಿಸ್ತನ ಮರಣದ ಮೂಲಕ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ತಂದೆಯಾದ ದೇವರ ಒಂದು ಉದ್ದೇಶ ಇದು. ಅದನ್ನೇ ಇವತ್ತು ನಿಮಗೆ ದೇವರು ಹೇಳ್ತಿದ್ದಾರೆ.
ನಿಲ್ಲಿಸಬೇಕೆಂದಾನೆ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಈ ಪದವಿ ಅಂದ್ರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಪರಲೋಕಕ್ಕೆ ನೀವು ಸೇರ್ತೀರ. ಯಾರ ಮೇಲೆ ಅಸ್ಥಿವಾರ ಹೆಂಗಿರಬೇಕು? ಕ್ರಿಸ್ತನ ಮೇಲೆ ನಂಬಿಕೆಯಿಂದ ಅಸ್ಥಿವಾರ ಹಾಕಿರ್ಬೇಕು. ಅವಾಗ ಭಯಭಕ್ತಿಯುಳ್ಳ ಜನರಿಗೆ ಏನು ಸಿಗುತ್ತೆ? ರಕ್ಷಣೆ. ಆ ಜನರಿಗೆ ಆ ದೇಶದಲ್ಲಿ ಮಹಿಮೆ ತುಂಬಿಕೊಳ್ಳೋದು. ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡೋಣ. ದೇವರು ಕೊಟ್ಟಿರುವಂಥ ಅದ್ಭುತವಾದ ಒಂದು ಈ ದಿವಸದಲ್ಲಿ ನಮ್ಮ ಸುತ್ತಲೂ ಅನೇಕ ಧರ್ಮಗಳಿದೆ, ಅನೇಕ ನಂಬಿಕೆಗಳಿದೆ. ಆ ನಂಬಿಕೆಯ ಜನರ ಮಧ್ಯದಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಆ ನಂಬಿಕೆಯಲ್ಲಿ ಆಚರಣೆ ಮಾಡದಂತೆ ಆ ನಂಬಿಕೆನ ಗೌರವಿಸುವರಾಗಿರಬೇಕು. ಯಾಕೆಂದರೆ ಭಯಭಕ್ತಿಯುಳ್ಳ ಜನರು ಅಂತ ದೇವರು ಹೇಳಿದ್ದಾರೆ. ನಾವು ಇವತ್ತು ಭಯಭಕ್ತಿಯುಳ್ಳವರಾಗಿರೋಣ. ನಮ್ಮ ಭಯಭಕ್ತಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂಥದ್ದಾಗಿರಬೇಕು. ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರಾಗಿರಬೇಕು. ದೇವರು ಹೇಗೆ ಕರೆದು ಅಂತ ಹೇಳಿದ್ರೆ, ಎಲೈ ಕಷ್ಟಪಡುವವರೇ ಅಂತ ಕರೆದರು. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆಂದು ಹೇಳಿದರೆ ಹೊರತು ಕ್ರೈಸ್ತರೇ ಬನ್ನಿ ಎಂದು ಕರೆಯಲೇ ಇಲ್ಲ. ಹಾಗೆ ಈ ತಿಂಗಳಿನ ವಾಗ್ದಾನದಲ್ಲಿ ಭಯ ಭಕ್ತಿಯುಳ್ಳ ಜನರು ರಕ್ಷಣೆಗೆ ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು ಅಂತ ಹೇಳಿದ್ರು. ನಾವು ಭಾರತೀಯರಾಗಿ ಈ ಭಾರತ ದೇಶದಲ್ಲಿ ನಮ್ಮ ಬದುಕನ್ನು ಸಾಗಿಸುವಾಗ ನಮ್ಮ ಸುತ್ತದಲ್ಲಿರುವ ಇಸ್ಲಾಮಿಯರಾಗಬಹುದು, ಹಿಂದೂಗಳಾಗಬಹುದು, ಜೈನ ಧರ್ಮದವರಾಗಬಹುದು, ಬೌದ್ಧ ಧರ್ಮದವರಾಗಬಹುದು, ಸಿಖ್ ಧರ್ಮದವರಾಗಬಹುದು, ಇನ್ನು ಅನೇಕ ಧರ್ಮಗಳಿದ್ದಾರೆ. ದೇವರು ಹೇಳ್ತಾಳೆ, ಎಲ್ಲ ಜನಾಂಗದವರಿಗೂ ನಾನು ದೇವರಾಗಿದ್ದೇನೆ ಎಂದು ಹೇಳಿ. ಆದರೆ ನೀನು ನಾನು ಈ ಭೂಮಿ ಮೇಲೆ ಬದುಕುವಾಗ ಒಡೆದಾಟಗಳು, ಜಗಳಗಳು, ದ್ವೇಷಗಳು, ಮತ್ಸರಗಳು ಯಾವುದನ್ನು ಇಟ್ಟುಕೊಳ್ಳದೆ ಕ್ರಿಸ್ತನು ಎಲ್ಲರನ್ನು ಹೇಗೆ ಪ್ರೀತಿ ಮಾಡಿದನೋ, ಕ್ರಿಸ್ತನು ಎಲ್ಲರಿಗೋಸ್ಕರ ಹೇಗೆ ಪಾಪ ವಿಮೋಚನೆಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟನೋ, ಹೇಗೆ ಎಲ್ಲರ ವಿಮೋಚನೆಯಿಂದ ಆತನು ಹೇಗೆ ಪುನರುತ್ಥಾನ ಹೊಂದಿದನೋ, ಹೇಗೆ ಆತನು ಮತ್ತೆ ನ್ಯಾಯಾಧಿಪತಿಯಾಗಿ ಬರಲಿದ್ದನೋ, ಆ ಯೇಸುವನ್ನು ನಂಬುವ ನೀನು ನಾನು ಆ ಪ್ರೀತಿಯನ್ನು ತೋರಿಸುವರಾಗಿರೋಣ. ಕ್ರಿಸ್ತನು ಮರಣದವರೆಗೂ ಎಲ್ಲರನ್ನ ಪ್ರೀತಿಸಿದನು. ಪುನರುತ್ಥಾನ ಹೊಂದಿದ ಮೇಲೂ ಇನ್ನು ಪ್ರೀತಿಸುತ್ತಲೇ ಇರುವನು. ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ದೀರ್ಘ ಶಾಂತಿಯಿಂದ ಕಾಯುತ್ತಾ ಇನ್ನು ತಂದೆಯ ಬಲ ಪಾರ್ಶ್ವದಲ್ಲಿ ವಿಜ್ಞಾಪಿಸುವನಾಗಿದ್ದಾನೆ. ನಮಗೋಸ್ಕರ ಬಂದಂತ ಮಹಾಯಾಜಕನಾಗಿದ್ದಾನೆ. ಈಗಲೂ ಬಲಿಗಳನ್ನು ಅರ್ಪಿಸುತ್ತಿದ್ದಾನೆ. ಪವಿತ್ರಾತ್ಮನ ಪ್ರೇರಣೆಯಿಂದ ನಾವಿವತ್ತು ವಾಕ್ಯವನ್ನು ತಿಳಿದುಕೊಂಡಂತ ನಾವೆಲ್ಲರೂ ಕೂಡ ಯಾವ ಧರ್ಮವನ್ನು, ಯಾವ ನಂಬಿಕೆಯನ್ನು ನಾವು ಅವಮಾನ ಮಾಡದಂತೆ ಎಲ್ಲರನ್ನು ಗೌರವಿಸಿ, ನಮ್ಮ ನಂಬಿಕೆಯಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಆಚರಣೆ ಮುಂದುವರಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡು ಅಂತೇಳಿ ಯಾರ್ಯಾರು ಒಪ್ಪಿಸಿಕೊಳ್ಳುತ್ತಿದ್ದಾರೋ ಅವರೆಲ್ಲರಿಗೂ ಈ ವಾಕ್ಯದ ಆರಾಧನೆಯ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ. ಭಾರತೀಯರಾಗಿ ಬದುಕುವಂತೆ ಕೃಪೆ ಮಾಡಿಕೊಳ್ಳಿ. ಭಾರತೀಯರಲ್ಲಿ ಕ್ರಿಸ್ತನ ಪ್ರೀತಿ ಮೇಲಾಗಿ ಕಾಣುವಂತೆ ಕೃಪೆ ಮಾಡಿಕೊಳ್ಳಿ. ಕ್ರಿಸ್ತನ ಪ್ರೀತಿ ಎಲ್ಲ ಮನುಷ್ಯನ ಪ್ರೀತಿಸಿದಂತೆ ನಾವು ಪ್ರೀತಿಸುವುದಕ್ಕೆ ಕೃಪೆ ಮಾಡಿಕೊಳ್ಳಿ. ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ, ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ, ವಿಶೇಷವಾಗಿ ಈ ರಕ್ಷಕನಾದ ಯೇಸು ಕ್ರಿಸ್ತನ ಸಭೆಗೆ ಬಂದಿರುವಂತಹ ಎಲ್ಲ ಮಕ್ಕಳಿಗೂ ಈ ಅನುಭವ ಉಂಟಾಗಲಿ ನಾವು ಪ್ರಾರ್ಥಿಸ್ತೇವೆ. ಆನ್ಲೈನ್ ಅಲ್ಲಿ ಕೇಳಬಹುದು, ನಾಳೆ ದಿವಸ ಯೂಟ್ಯೂಬ್ ಅಲ್ಲಿ ಕೇಳಬಹುದು. ಅವರು ಕೂಡ ಕರ್ತನೆ, ನಾವೆಲ್ಲ ಭಾರತೀಯರು, ಆ ಭಾರತೀಯರಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಮೇಲಾಗಿ ತೋರಿಸುವರು ಎಂಬುದನ್ನು ತಿಳಿದುಕೊಳ್ಳುವಂತೆ ಇವರನ್ನು ನಡೆಸುತ್ತಾರೆ. ಎಲ್ಲರೊಂದಿಗೆ ಕ್ರಿಸ್ತನ ಆ ಒಂದು ಸ್ವಭಾವ ಇರುವಂತೆ, ಕ್ರಿಸ್ತನನ್ನ ಧರಿಸಿಕೊಳ್ಳುವಂತೆ ಅಭಿಷೇಕವನ್ನು ಕೊಡಬೇಕನ್ನು ನಾನು ಪ್ರಾರ್ಥಿಸ್ತೇನೆ. ರಾಜ, ಒಂದು ವೇಳೆ ಸಮಾಧಾನಕ್ಕಾಗಿ ಅನೇಕ ಸ್ಥಳಗಳ ಹುಡುಕರಾಗಿದ್ದರೆ ನಿನ್ನನ್ನು ನಂಬುವಾಗ ಆ ಸಮಾಧಾನ ಸಿಗುತ್ತೆ. ಯಾಕೆ ನೀನು ಹೇಳಿದ್ಯಪ್ಪ, ನನ್ನ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ ಅಂತೇಳಿ. ನೀನು ಹುಟ್ಟಿದಾಗ ಹೇಳಿದಂಥ ಮಾತು, ಭೂಲೋಕದಲ್ಲಿ ಸಮಾಧಾನ, ಮೇಲಿನ ಲೋಕದಲ್ಲಿ ಮಹಿಮೆ ಅಂತೇಳಿ. ಆ ಮಹಿಮೆಯನ್ನು ನಮ್ಮಲ್ಲಿ ಬರಬೇಕು ಅಂದರೆ
ನಾವೆಲ್ಲರೂ ಕೂಡ ನಿನ್ನನ್ನು ಹಿಂಬಾಲಿಸೋರಾಗಿರಬೇಕು ಕರ್ತನೆ. ನಿನ್ನ ಮಹಿಮೆ ನಮ್ಮ ದೇಶವನ್ನು ಆವರಿಸಿಕೊಳ್ಳಿ. ನಮ್ಮ ದೇಶದಲ್ಲಿ ನಿನ್ನ ಮಹಿಮೆ ಬೇಕಾಗಿದೆ ರಾಜ. ಇನ್ನು ಅನೇಕರು ಕರ್ತನೆ ರಕ್ಷಣೆ ಹೊಂದೋದಕ್ಕೆ ಕೃಪೆ ಮಾಡಿಕೊಡು. ಯಾರ್ಯಾರು ವಾಕ್ಯಕ್ಕೆ ಒಪ್ಪಿಸಿಕೊಡುತ್ತಾರೋ ಅವರನ್ನು ಬಲಪಡಿಸು, ಎಲ್ಲರನ್ನು ಆಶೀರ್ವದಿಸು. ನಮ್ಮ ರಕ್ಷಕನು ವಿಮೋಚಕನಾಗಿರುವ ನ್ಯಾಯಾಧಿಪತಿಯಾಗಿ ಬರಲಿರುವ ಯೇಸು ಎಂಬ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ, ಆಮೆನ್. ಹಲ್ಲೆಲೂಯಾ.